ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿ. ಚೆನ್ನಾಗಿದ್ದೀರಾ? ಎಸ್ ಮೇಡಮ್, ಎಸ್ ಮೇಡಮ್. ಮೇಡಮ್ ಥ್ಯಾಂಕ್ ಯು. ನಮ್ ಸಲುವಾಗಿ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ವೆಲ್ಕಮ್ ಸರ್. ಮೇಡಮ್ ಇವತ್ತು ವಾವ್ ಜೊತೆ ಜರ್ನಿ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು? ನನ್ 1 ಮಂತ್ ಕಂಪ್ಲೀಟ್ ಆಗತ್ತೆ ಸರ್. ವೆರಿ ಗುಡ್, ಸೂಪರ್ ಮೇಡಮ್. ನನ್ನ ಹೆಸರು ಚೇತನ, ಬೆಂಗಳೂರಿಂದ. ಓಕೆ ಮೇಡಮ್. ಸರ್ ನಿಮ್ ಒಂದ್ ತಿಂಗ್ ಒಂದ್ ತಿಂಗಳು ಕಂಪ್ಲೀಟ್ ಆಯ್ತು. ಓಕೆ 2.5 kg weight loss ಆಗಿದ್ದೀನಿ. ಸೂಪರ್ ಮೇಡಮ್. ಈಗ ಸ್ವಲ್ಪ ಕಾಲ್ ಪೇನ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಸರ್. ವೆರಿ ಗುಡ್, ವೆರಿ ಮತ್ತೆ ಗುಡ್. ಬಗ್ಗದಾಗೆಲ್ಲ ಒಂಥರ ಸುಸ್ತಾದಂಗ ದಮ್ ಬಂದಂಗ ಆಗ್ತಿತ್ತು, ಅದೆಲ್ಲ ಏನಿಲ್ಲ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಓಕೆ, ಸ್ವಲ್ಪ ಇದು ರಿಲೀಫ್ ಆಗ್ತಾ ಇದೆ ನನಗೆ. ರಿಲೀಫ್ ಅನಿಸ್ತಾ ಇದೆ. ಓಕೆ, ಹ್ಮ್ ಫೈನ್. ಫುಡ್ ಲೈಕ್ ಎಲ್ಲ ಫುಡ್ ಎಲ್ಲ ಹೇಗೆ ಅನಿಸ್ತಾ ಫುಡ್ ಇದೆ? ಫುಡ್ ಎಲ್ಲ ಅನ್ಕಂಪ್ಲೀಟ್ ಇಲ್ಲ ಸರ್, ಕಂಪ್ಲೀಟ್ ಆಗ್ತಾ ಇದೆ. ಹಾ ಸ್ವಲ್ಪ ಹೆವಿನೇ ಆಗತ್ತೆ ಬಿಟ್ರೆ ನಿಮ್ ಫುಡ್ ಹಾ ಅನ್ಕಂಪ್ಲೀಟ್ ಅಂತ ಏನಿಲ್ಲ. ಇಲ್ಲ ಅಂದ್ರೆ ನಿಮ್ಗೇನ್ ಕಡಿಮೆ? ಎರಡು ಟೈಮ್ ತಗೊಂತೀನಿ ನಾನು, 3 times ಆಗ್ತಾ ಇಲ್ಲ, 2 times ತಗೊಂತಾ ಇದ್ದೀನಿ. ಹಾ ಅದ್ ಸರಿ ಹೋಗ್ತಾ ಇದೆ ನನಗೆ. ಓಕೆ ಮೇಡಮ್, ಯಾವಾಗಾದ್ರೂ ಈ ತರ ಹೊಟ್ಟೆ ಹಸಿವೆ ಆಗೋದು ಅಥವಾ ನಾ ಕಡಿಮೆ ತಿಂದಿರ ಅಂತ ಫೀಲಿಂಗ್ ಆಗೋದು ಈ ತರ ಏನಾದ್ರು ಆಗತ್ತಾ? ಆತರ ಏನಿಲ್ಲ ಸರ್. ಹಾಗೇನಾದ್ರು ಅನ್ಸಿದ್ರೆ ನಾನು ಗ್ರೀನ್ ಟೀ ಕುಡಿತೀನಿ. ಹಾ ಮತ್ತೆ ಫಾಸ್ಟಿಂಗ್ ಎಲ್ಲ ನಂಗೆ ತುಂಬಾ ಖುಷಿಯಾಗಿದೆ, ಫಾಸ್ಟಿಂಗ್ ಚೆನ್ನಾಗಿ ಆಗ್ತಾ ಇದೆ ನನಗೆ. ವಾಷಿಂಗ್ ಚೆನ್ನಾಗಿ ಆಗ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಹಾ ಮೇಡಮ್, ಈಗ ನೀವೇನ್ ಊಟ ಮಾಡ್ತಾ ಇದೀರಿ? ಇಷ್ಟಪಟ್ಟು ತಿಂತಾ ಇದೀರಾ ಅಥವಾ ಕಷ್ಟಪಟ್ಟು ತಿಂತಾ ಇದೀರಾ? ಇಲ್ಲ ಸರ್, ಎಲ್ಲ ಹೇಳ್ತಾ ಇದಾರೆ ಬರೀ ತರಕಾರಿ ಡೈಲಿ ನಿನಗೆ ಬೇಜಾರಾಗೋದಿಲ್ವಾ ಅಂತ. ನನಗೇನು ಹಾಗೆ ಅನಿಸ್ತಾ ಇಲ್ಲ ಸರ್. ಹಾ ಅದ್ರ ಜೊತೆ ಬಾಯ್ಲ್ ವೆಜಿಟೇಬಲ್ಸ್ ಇರುತ್ತೆ. ಎಸ್. ಹಾಗಾಗಿ ಮೊಳಕೆ ಕಾಳು ಇರುತ್ತಲ್ಲ, ಹಾಗಾಗಿ ಏನು ಅನಿಸ್ತಾ ಇಲ್ಲ. ಅನಿಸ್ತಾ ಇಲ್ಲ. ವೆಜಿಟೇಬಲ್ ಚೇಂಜ್ ಮಾಡೋದಕ್ಕಾಗಿ ಏನು ಅನಿಸ್ತಾ ಇಲ್ಲ ಸರ್. ಓಕೆ, ಈಗ ನಿಮ್ಮ ದೇಹದಿಂದ ಒಂದು 5 kg ಭಾರನ ಕಡಿಮೆ ಮಾಡ್ಕೊಂಡಿದ್ದೀರಾ. ಸೊ ಖುಷಿ ಅನಿಸ್ತಾ ಇದೆನಾ? ಹೌದು ಸರ್, ಖುಷಿ ಅನಿಸ್ತಾ ಇದೆ. ನಾನು ಇಷ್ಟು ಸಲ ಬೇರೆ ಬೇರೆ ತರದಲ್ಲಿ ನೋಡಿದ್ದೆ. ಹಾ ಅಂದ್ರೆ ಅದರಲ್ಲಿ ನಾನು ಸ್ವಲ್ಪ ವೇಟ್ ಹೇಗೇನ್ ಆಗ್ತದೆ ಬಿಟ್ರೆ ಲಾಸ್ ಆಗ್ತಾ ಇರ್ಲಿಲ್ಲ. ಓಕೆ ಮತ್ತೆ ಎಷ್ಟೋ ಜನ ಹೇಳಿದ್ರು, ನಾನು ಅದನ್ನೆಲ್ಲ ನಂಬಿಲ್ಲ. ಏನೋ ಈ ಸಲ ನನಗೆ ನಿಮ್ ಮೇಲೆ ನಂಬಿಕೆ ಬಂದು ಒಂದು ಮಾಡಿದೆ, ಅದು ನನಗೆ ಫಲಿತಾಂಶ ಸಿಕ್ಕಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಓಕೆ ಮೇಡಮ್, ಈಗ ಲೈಕ್ ನೀವು ವೇಟ್ ಲಾಸ್ ಸಲುವಾಗಿ ಅಂತ ಬಂದ್ರಿ. ಓಕೆ, ಸೊ ಈ 1 ತಿಂಗಳಲ್ಲಿ ಸೊ ನೀವು ನಮ್ಮ ಪ್ರೋಗ್ರಾಮ್ ಅಲ್ಲಿ ಏನೇನ್ ತಿಳ್ಕೊಂಡಿದ್ದೀರಾ ಅಥವಾ ಏನ್ ಕಲ್ಕೊಂಡಿದ್ದೀರಾ? ಅಂದ್ರೆ ನಾವು ಬೇಕಾಗಿರೋ ಫುಡ್ ಏನು ತಗೊಳ್ತಾ ಇಲ್ಲ ಸರ್. ಆರೋಗ್ಯಕ್ಕೆ ಬೇಕಾಗಿರೋದು, ನಮ್ ಬಾಯಿ ರುಚಿ ಬೇಕಾಗಿ ತಗೊಳ್ತಾ ಇದ್ವಿ. ಅದರಿಂದ ನಮಗೇನು ಬೆನಿಫಿಟ್ ಸಿಗ್ತಾ ಇರ್ಲಿಲ್ಲ. ಓಕೆ ಇವಾಗ ಯಾವ ತರ ಫುಡ್ ನಾವು ತಗೋಬೇಕು, ನಮ್ ಹೆಲ್ತಿಗೆ ಯಾವ ತರ ಬೇಕು ಅನ್ನೋದೊಂದು ಗೊತ್ತಾಗಿದೆ. ಓಕೆ ಮತ್ತೆ ನಮ್ಮ ಆರೋಗ್ಯ ನಾವು ಹೇಗ್ ಕಾಪಾಡ್ಕೋಬೇಕು ಅನ್ನೋದೊಂದು ಇದಾಗಿದೆ. ಓಕೆ ಯಾವ ತರ ಫುಡ್ ತಗೊಳ್ಳೋದ್ರಿಂದ ನಾವು weight loss ಮಾಡ್ಬೋದು. ಹಾ ಮೊದ್ಲು ಅದೆಲ್ಲ ಗೊತ್ತಿರ್ಲಿಲ್ಲ. ಓಕೆ, ನಾವ್ ಹೇಳೋ ಹ್ಯಾಬಿಟ್ಸ್ ನಿಮಗೆ ಇಲ್ಲಿ ಉಪಯೋಗ ಆಗ್ತಾ ಇದೆನಾ? ಆಗ್ತಾ ಇದೆ ಸರ್, ಯೂಸ್ ಆಗ್ತಾ ಇದೆನಾ? ಆಗ್ತಾ ಇದೆ. ಓಕೆ, ಈಗ ನಾವ್ ಹೇಳೋ ಮೆಥಡ್ಸ್ ಇದೇ ತರ ಫಾಲೋ ಮಾಡ್ತಾ ಹೋದ್ರೆ ಲೈಫ್ ಲಾಂಗ್ ಹೆಲ್ದಿ ಇರ್ಬೋದು ಅನ್ಸುತ್ತಾ ನಿಮ್ಗೆ? ಅನ್ಸತ್ತೆ ಸರ್. ಓಕೆ, ಸೊ ಈ 1 ತಿಂಗಳಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀರಾ ಆಗಿಲ್ವಾ? ಆಗಿದ್ದೀನಿ. ನನಗೆ ಫಸ್ಟಿಗೆ ಒಂದ್ ಸ್ವಲ್ಪ ಒಂದ್ 20 ಹೆಜ್ಜೆನೂ ನಡಿಬೇಕಾದ್ರೆ ಕಾಲು ವೀಕ್ ಆಗ್ತಾ ಇತ್ತು, ಓಕೆ ಮಂಡಿ ಹಾ ಆಗ್ತಾನೆ ಇರ್ಲಿಲ್ಲ ಒಂಥರ. ಓಕೆ ಇವಾಗ ಹಾಗೇನಿಲ್ಲ, ಹೆಚ್ಚು ಕಡಿಮೆ ಒಂದು 20 ನಿಮಿಷ ಈಗೆಲ್ಲ ನಾನು ವಾಕಿಂಗ್ ಮಾಡ್ತೀನಿ. ವೆರಿ ನಾರ್ಮಲ್ ಆಗಿ, ಓಕೆ ಸ್ಪೀಡ್ ಅಂತಿಲ್ಲ, ನಾರ್ಮಲ್ ಆಗಿ ಮಾಡ್ತಾ ಇದ್ದೀನಿ. ಓಕೆ ಹೌದು. ಓಕೆ. ಆಕ್ಚುಲಿ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ ಹಸ್ಬೆಂಡ್ ಜೊತೆ ಜಾಸ್ತಿ ನಾನು ಮಾತಾಡಿದ್ದೆ, ಕೇಳಿದ್ದೆ ಎಲ್ಲಾನು. ಓಕೆ, ಸೊ ಈಗ ಅವ್ರು ಹ್ಯಾಪಿ ಇದಾರ ನಿಮ್ಮ ಈ ಒಂದು ಪ್ರೋಗ್ರೆಸ್ ನೋಡಿ? ಮೇನ್ ಕಾರಣ ಅವ್ರೆ ಸರ್, ನನ್ನ ಹಸ್ಬೆಂಡೇ ಕಾರಣ. ಓಕೆ ಅಂದ್ರೆ ನನಗ್ ನಂಬಿಕೆ ಇರ್ಲಿಲ್ಲ. ಹಾ ಇದಕ್ಕೂ ಮೊದ್ಲೇ ಹೇಳಿದ್ರು ಒಬ್ರು, ಹ್ಮ್ ಅದ್ರಲ್ಲಿ ನಾನು ಅದಕ್ಕಂದ್ರೆ ಜಾಯಿನ್ ಆಗಿರ್ಲಿಲ್ಲ. ಹ್ಮ್ ನನಗೆ ಇದ್ರ ಮೇಲೆ ಏನಾಗುತ್ತೆ, ನಾ ಹೇಳ್ತಾರೆ ಅಷ್ಟೇ, ಮತ್ತೆ weight loss ಆಗೋದಿಲ್ಲ. ಹ್ಮ್ ನಾನು ಫುಡ್ ಒಂದೊಂದ್ಸಲ ಮಧ್ಯಾಹ್ನ ಸ್ಕಿಪ್ ಮಾಡಿ ಸಂಜೆ ಮತ್ತೆ ಅಂದ್ರೆ ನೈಟ್ ತಿಂತಾ ಇದ್ದೆ. ಹಾ 6 o'clock ಒಳಗೆ ಮುಗಿಸ್ತಾ ಇರ್ಲಿಲ್ಲ. ಓಕೆ 9-9:30 ಹಿಂಗ್ ಮುಗಿಸ್ತಾ ಇದ್ದೆ. ಏನ್ ಮಾಡಿದ್ರು ಇದಾಗೋದಿಲ್ಲ, ಸುಮ್ನೆ ನಾನು ಹೀಗೇನೆ ಟೆಸ್ಟ್ ಎಲ್ಲ ಮಾಡಿದ್ರೆ ಫ್ಯಾಟ್ ಇಲ್ಲ, ಮತ್ತೆ ಹಾರ್ಮೋನ್ ಅದೆಲ್ಲ ಥೈರಾಯ್ಡ್ ಅದೇನು ಪ್ರಾಬ್ಲಮ್ ಇಲ್ಲ. ಇದ್ಯಾಕೆ ಹಿಂಗ್ ಆಗತ್ತೆ ಅಂತ ಒಂದು ಟೆನ್ಷನ್ ಇತ್ತು ನನಗೆ. ಓಕೆ ಆಗದೇ ಇಲ್ಲ, ನಾನು ಹೀಗೇನೆ ಅಂದ್ರೆ ಒಂದು weight ಜಾಸ್ತಿ ಆಗತ್ತೆ ಬಿಟ್ರೆ ಡೌನ್ ಇಲ್ಲ. ಡೌನ್ ಏನ್ ಮಾಡ್ತೀನಿ, ಓಕೆ ಅದಕ್ಕೆ ನನಗೆ ನಂಬಿಕೆ ಇಲ್ಲ. ನಮ್ಮ ಹಸ್ಬೆಂಡ್ ಅಂದ್ರು, ಏನಾಗಲ್ಲ ಇದೊಂದ್ಸಲ ಸೇರ್ಕೊ, ನಿನ್ ಮನ್ಸು, ನೀನ್ ಗಟ್ಟಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಓಕೆ ಅಂತೇಳಿ. ಅದ್ರಲ್ಲಿ ನನಗೆ ಮೇಡಮ್ ಬಹಳ ಚೆನ್ನಾಗಿ ಮಾಡಿದ್ರು. ನನಗೆ ಮೇಡಮ್ ಒಳ್ಳೆಯವ್ರು ಸಿಕ್ಕಿದ್ರು ನನಗೆ, ಓಕೆ ಎಸ್ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಹಾಗ್ ತಗೊಳ್ಳಿ, ಹೀಗ್ ತಗೊಳ್ಳಿ. ಹ್ಮ್
ಅಂತ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಸರ್. ಎಸ್, ಗ್ರೇಟ್ ಮೇಡಮ್, ಗ್ರೇಟ್. ಓಕೆ, ಓವರಾಲ್ ಆಗಿ ನಮ್ಮ ಒಂದು ಸರ್ವಿಸ್ ಮತ್ತೆ ಇದರಿಂದ ರಿಸಲ್ಟ್ಸ್ ಇಂದ ನೀವು ಹ್ಯಾಪಿ ಆಗಿದ್ದೀರಾ ಹೌದು ಸರ್, ಫುಲ್ ಹ್ಯಾಪಿ ಆಗಿದ್ದೀನಿ. ಮೇಡಮ್? ಮೇಡಮ್, ನಾವು ಒಂದು ಗುರಿ ಇಟ್ಕೊಂಡು ವರ್ಕ್ ಮಾಡ್ತಾ ಇದೀವಿ. 2030ಕ್ಕೆ 1 ಕೋಟಿ ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ. ಅಷ್ಟ್ರೊಳಗಲೇ ಆಗ್ಲಿ ಸರ್. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಹೀಗೆ ನಿಮ್ಮ ಇದನ್ನ ಜಾಯಿನ್ ಆದವರಿಗೆಲ್ಲಾನು ಅದ ನಂಬಿಕೆ ಬಂದು ಇನ್ನೂ ಜಾಸ್ತಿ ಆಗ್ತಾರೆ ಸರ್. ಇನ್ನು ಅಷ್ಟ್ರೊಳಗೇನೆ ಆಗ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್, ಗ್ರೇಟ್. ಸೊ ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಅವಾಗ ನಮ್ಗೆ ಬೇಕು. ಸೊ ಲೈಕ್ ನೀವು ಹೆಲ್ದಿ ಆದ್ಮೇಲೆ ಲೈಕ್ ನಿಮ್ ಫ್ಯಾಮಿಲಿ ಹೆಲ್ದಿ ಮಾಡ್ಕೊಳ್ಳಿ, ಅದೇ ತರ ನಿಮ್ ಫ್ರೆಂಡ್ ಸರ್ಕಲ್ಸ್ ಎಲ್ಲರಿಗೂ ಲೈಕ್ ಒಂದು ಅವೇರ್ನೆಸ್ ನ ಈ ತರ ಕೊಡ್ತಾ ಇದ್ರೆ ಮಾತ್ರ ನಾವು ಹೆಲ್ದಿ ಆಗಿ ಸಾಧ್ಯ. ಇಲ್ಲ ಅಂದ್ರೆ ಸೊ ನಾವೇನಾಗ್ತೀವಿ, ಹೆಲ್ತ್ ಕಾಂಪ್ಲಿಕೇಶನ್ಸ್ ಬಂದ ಮೇಲೆ ಸರಿ ಮಾಡಕ್ ಹೋಗ್ತೀವಿ, ಬಹಳ ಕಷ್ಟ ಆಗ್ತದೆ ಮಾಡ್ಕೊಳ್ಳಕ್ಕೆ. ಹೌದು ಸರ್. ನನಗೂ ಅದೇ ಕಾಲ್ ನೋವು ಇದೆಲ್ಲ ಇದಕ್ಕಾಗಿ ನನಗೆ ಸಡನ್ಲಿ ಆಯ್ತು, ಏನಾದ್ರೂ ಮಾಡಿ ವೆಯ್ಟ್ ಲಾಸ್ ಮಾಡ್ಬೇಕಲ್ಲ, ಹೇಗೆ ಹೇಗೆ ಅಂತ ಅದೊಂದು ನನಗೆ ಡೈಲಿ ಅದೇ ಚಿಂತೆ ಆಗ್ತಾ ಇತ್ತು. ಓಕೆ, ಹೇಗೆ ವೆಯ್ಟ್ ಲಾಸ್ ಮಾಡೋದು ಅಂದ್ರೆ ನಾನು ಡೌನ್ ಆಗೋದಿಲ್ಲ, ಓಕೆ, ಜಾಸ್ತಿ ಬಿಟ್ರೆ ಡೌನ್ ಆಗ್ತಾ ಇರ್ಲಿಲ್ಲ. ಓಕೆ, ಅದು ನಾನು ಡೆಲಿವರಿ ಎಲ್ಲ ಆದ್ಮೇಲೆ. ಮೊದಲೆಲ್ಲ ನಾನು 52 ಹೀಗೆಲ್ಲ ಇದ್ದೆ, 52 54 ಇದ್ದೆ. ಹಾ, ಅಂದ್ರೆ ಅದೇ ವರ್ಷದಿಂದ ವರ್ಷ ಜಾಸ್ತಿ ಬಿಟ್ರೆ ಕಡಿಮೆ ಆಗ್ತಾ ಇರ್ಲಿಲ್ಲ. ನನಗೆ ಅದೊಂದು ಇತ್ತು ಟೆನ್ಷನ್, ಯಾಕೆ ಹಿಂಗ್ ಆಗ್ತಾ ಇದೆ ಅಂತ. ಮತ್ತೆ ಮತ್ತೆ ನನಗೆ ಒಂದು ಮಂತ್ ಆಯ್ತು ಇವಾಗ ಮಂಡಿ ನೋವು ತುಂಬಾ ಬರ್ತಾ ಇದೆ ಲೆಫ್ಟ್. ಓಕೆ, ಹ್ಮ್, ಹಾಗೆ ಈಗ ಸ್ವಲ್ಪ ಪರವಾಗಿಲ್ಲ ಸರ್. ಪರವಾಗಿಲ್ಲ. ಇಲ್ಲ, ಈಗ ನೋಡಿ ಮೇಡಮ್ ಹತ್ರನೂ ಅಂದಿದ್ದೆ ಅಂದಿದ್ರಿ. ಹಾ, ಮೊನ್ನೆ ಸರ್, ನಿಮ್ಮ ಹತ್ರನೂ ಹೇಳಿದ್ನಲ್ಲ ನಾನು, ಅದೇ. ತುಂಬಾ ಬರುತ್ತೆ ಸರ್ ಅಂತ ಹೇಳಿ. ಇಲ್ಲ, ಏನ್ ಗೊತ್ತಾ, ನಮ್ಗೆ ನಮ್ಮ ವೇಟ್ 10 kg ಜಾಸ್ತಿ ಇದ್ರೆ ಮೊಣಕಾಲ ಮೇಲೆ ಅದರ 4 ಪಟ್ಟು ವೇಟ್ ಬೀಳುತ್ತೆ. ಅಂದ್ರೆ ನೀವು 10 kg ಜಾಸ್ತಿ ಇದ್ರೆ 40 kg ಜಾಸ್ತಿ ಬಿತ್ತು ಅಂತ ಅರ್ಥ. ನಾವು 80 kg ನಿಮ್ಮ ಜಾಯಿಂಟ್ಸ್ ಮೇಲೆ ಬಿತ್ತು ಅಂದ್ರೆ ಒಂದು 100 ವರ್ಷಕ್ಕೆ ಹೆಲ್ದಿ ಆಗಬೇಕಂತ ನಮ್ಮ ಜಾಯಿಂಟ್ಸ್ ನ ನಾವು 20-30 ವರ್ಷಕ್ಕೆ ಹಾಳು ಮಾಡ್ತಾ ಇದೀವಿ. ಓಕೆ, ಡ್ಯಾಮೇಜ್ ಆಗ್ತಾ ಇರುತ್ತೆ ನಮ್ಮ ಜಾಯಿಂಟ್. ಈ ತರ ಗ್ಯಾಪ್ ಇರಬೇಕು, ಅದ್ರ ಮೇಲೆ ಒಂದ್ರ ಮೇಲೆ ಒಂದು ಕುತ್ಕೊಂಡು ಅದು ಡ್ಯಾಮೇಜ್ ಆಗಿ ಹೋಗ್ತಾ ಇದೆ. ಓಕೆ, ಸೊ ಇಲ್ಲಿ ವಾಪಸ್ ನೀವು ವೇಟ್ ಲಾಸ್ ಮಾಡ್ಬೇಕಾದ್ರೆ ಮತ್ತೆ ಗ್ಯಾಪ್ ಇದಾಗತ್ತೆ. ಆಮೇಲೆ ಸೈನ್ಸ್ ಏನ್ ಅಟೋಫಿಕ್ ಅಂತ ಹೇಳ್ತಾ ಇದೀವಿ, ಪ್ರತಿಯೊಂದು ಬಾಡಿ ಪಾರ್ಟ್ ರಿಪೇರಿ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಬರ್ತಾ ಬರ್ತಾ ಇನ್ನು ಯಾವ ತರ ಚೇಂಜಸ್ ಆಗ್ತಾರೆ ಅಂತ ಹೇಳಿ. ಓಕೆ, ಈಗ ನೀವು ಜಸ್ಟ್ ಇನ್ನು ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದೀರಾ. ಇದಾದ್ಮೇಲೆ ನೆಕ್ಸ್ಟ್ ಬೇರೆ ಬೇರೆ ನಾವು ಸ್ಟೆಪ್ಸ್ ಎಲ್ಲ ಹೇಳ್ತೀವಿ. ಆ ಪ್ರಕಾರ ಮಾಡಿದಾಗ 100% ನೀವು ಮತ್ತೆ ನಿಮ್ಗೆ ನಾವು ಕರಿತೀವಿ, ನೀವು ಫುಲ್ ಟ್ರಾನ್ಸ್ಫಾರ್ಮೇಶನ್ ಆಗಿ ಇದಾಗಬೇಕು. ಓಕೆ, ಸೊ ಪ್ರೀತಿ ಅವರ ಅವ್ರದ್ದು ಫೋಟೋ ಶೇರ್ ಮಾಡಿ. ಫೋಟೋ ಶೇರ್ ಮಾಡಿದ್ದೀನಿ ಸರ್ ಮೇಡಮ್. ಜಸ್ಟ್ ಅ ಸೆಕೆಂಡ್. ಆಗ್ತಾ ಇಲ್ವಾ? ಇಲ್ಲ ಸರ್. ಓಕೆ, ನಾನು ಮಾಡಿದ್ದೀನಿ, ನಿಮ್ಗೆ ಅಲೋ ಕೊಟ್ಟಿದ್ದೀನಿ, ನೀವು ಮಾಡಿ ಶೇರ್ ಮಾಡಿ. ಓಕೆ. ಯಾ ಯಾ ನೋಡಿ, ಲೈಕ್ ಮೇಡಮ್ ಟ್ರಾನ್ಸ್ಫಾರ್ಮೇಶನ್. ಸೊ ಅವ್ರು ಬಿಫೋರ್ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಓಕೆ, ಈಗ ಜಸ್ಟ್ 1 ಮಂತ್ ರೀಸೆಂಟ್ ಈಗ ಅವ್ರು ನಮ್ಗೆ ಕಳಿಸಿರುವಂತ ಪಿಕ್ಚರ್. ಓಕೆ, ಸೊ ಎಷ್ಟು ಚೇಂಜಸ್, ಲೈಕ್ 4.5 kgs ವೇಟ್ ಲಾಸ್ ಜೊತೆ ಲೈಕ್ ಎಷ್ಟೊಂದು ಇಂಚ್ ಲಾಸಸ್ ಕೂಡ ಆಗ್ತಾ ಇದೆ ಅಂತ ಹೇಳಿ. ಓಕೆ, ರೈಟ್ ಫುಡ್ ಪ್ಯಾಟರ್ನ್ ನ ಫಾಲೋ ಮಾಡಿದ್ರೆ ಸೊ ಏನಾಗುತ್ತೆ ಅಲ್ಲಿ ಹೇಳಿದ್ರು ಅವ್ರು, ಲೈಕ್ ನಾವು ಕೊಟ್ಟಿರುವಂತ 3 ಹೊತ್ತು ಊಟ ಮಾಡಕ್ ಆಗ್ತಾ ಇಲ್ಲ. ಸೊ ನಾವು 2 ಹೊತ್ತು ಊಟಕ್ಕೆ ನಂಗೆ ಸಮಾಧಾನ ಆಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಎಲ್ಲೂ ಹಸಿವೆ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ಸಫಿಶಿಯಂಟ್ ಆಗ್ತಾ ಇದೆ ಅಂತ ಹೇಳಿ. ಸೊ ನಾವು ಕೊಟ್ಟಿರುವಂತ ಫುಡ್ ಇಂದಾನೆ ಸರ್ ನಂಗೆ ಅಷ್ಟೊಂದು ತಿನ್ನಕ್ ಆಗ್ತಾ ಇಲ್ಲ ಅಂತ ಹೇಳಿ, ಲೈಕ್ ಅವ್ರನ್ನ ಮತ್ತೆ ನಾವು 2 ಮೀಲ್ಸ್, ಲೈಕ್ ಬೆಳಗ್ಗೆ ಒಂದು ಊಟ ಮಾಡ್ತಾರೆ, ಸಾಯಂಕಾಲ ಒಂದು ಊಟ ಮಾಡ್ತಾರೆ, ಆ ತರ ಮಾಡ್ಕೊಂಡು ಸೊ ಹೆಲ್ದಿ ವೇಟ್ ಲಾಸ್ ಮಾಡ್ಕೊಂಡು ಹೆಲ್ದಿ ಆಗಿದ್ದಾರೆ. ಓಕೆನಾ? ಯಾ, ಗ್ರೇಟ್. ಓಕೆ, ಪ್ರೀತಿ ಸ್ಟಾಪ್ ಮಾಡಿ. ಎಸ್, ಓಕೆ, ಥ್ಯಾಂಕ್ ಯು ಚೇತನ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ಇವತ್ತು ನಮ್ಮ ಜೊತೆ ಸಿರಾಯಿಂದ ಗಂಗಾ ಮೇಡಮ್ ಅವರು ಇದ್ದಾರೆ. ಸೊ ಏನಪ್ಪಾ ಅಂದ್ರೆ ಲೈಕ್ ಈಗ ನೀವು ಚೇತನ ಅವ್ರದ್ದು ನೋಡಿದ್ರಿ, ಜಸ್ಟ್ 1 ಮಂತ್ ಕಂಪ್ಲೀಟ್ ಆಗಿದೆ. ಬಟ್ ಗಂಗಾ ಮೇಡಮ್ ಅವ್ರದ್ದು ಲೈಕ್ ಅವರ ಒಂದು ಗುರಿ ನಾನು ಆಗ್ಲೇ ಹೇಳಿದೆ. ಸೊ ಒಂದು ಗುರಿ ಇಟ್ಕೊಂಡು ವರ್ಕ್ ಮಾಡಿದ್ದಾರೆ, ಆ ಗುರಿ ತಲುಪಿದ್ದಾರೆ ಅಂತೇಳಿ ನಾವು ಅವ್ರ ಕಡೆಯಿಂದನೇ ಕೇಳೋಣ. ಓಕೆ, ಸೊ ಜಸ್ಟ್ ಅ ಸೆಕೆಂಡ್. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್ ಖುಷಿ ಆಗ್ತಾ ಇದೆ ನಿಮ್ಮನ್ನ ಇವತ್ತು ಬರೀ ಆನ್ಲೈನ್ ಅಲ್ಲಿ ನೋಡ್ತಾ ಇದೀವಿ, ಒಂದ್ಸಲ ನಿಮ್ಮನ್ನ ಮೀಟ್ ಆಗಿ ಬರ್ತೀವಿ ಮೇಡಮ್. ಎಸ್ ಸರ್, ಎಸ್ ಸರ್, ತುಂಬಾ ಖುಷಿ ಇದೆ ಸರ್ ನಂಗಂತೂ. ಯಾ ಮೇಡಮ್, ಸೊ ತಮ್ಮ ಹೆಸರು, ತಮ್ಮ ಎಲ್ಲಿಂದ ಒಂದ್ಸಲ ನಮ್ಮ ಇರುವಂತ ಎಲ್ಲಾ
ನಮ್ಮ ಹೆಸರು ಗಂಗಾ ಅಂತ. ನಾನು ಶಿರಾದಿಂದ ಮಾತಾಡ್ತಿರೋಂಥದ್ದು. ತುಮಕೂರು ಜಿಲ್ಲೆ ನಮ್ದು. ನಾನು ಯೂಟ್ಯೂಬ್ ಅಲ್ಲಿ ಸುಮಾರು ನಿಮ್ಮ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೆ ಸರ್. ಒಂದು 3 ತಿಂಗಳು ವಾಚ್ ಮಾಡಿದೆ. ಏನ್ ನೋಡೋಣ ಒಂದ್ಸತಿ, ನೋಡಿ ತಿಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ ಅನ್ಕೊಂಡು ನಾನ್ ತುಂಬಾ ಚಿಕ್ಕಂದಿನಿಂದಲೂ ಆರೋಗ್ಯವಾಗಿರ್ಬೇಕು ಅಂತ ತುಂಬಾನೇ ನಾನು ಜಾಸ್ತಿ ಒತ್ತು ಕೊಡ್ತಾ ಇದ್ದೆ ಸರ್. ನಾನು ಅದೇ ಕಾರಣ ಸರ್, ನಾನು ನಿಮ್ಗೆ ಯೂಟ್ಯೂಬ್ ಅಲ್ಲಿ ನಾನ್ ನೋಡಿ ಭೇಟಿ ಆಗಕ್ಕೆ ಕಾರಣ ಆಗಿತ್ತು. ಎಸ್ ಬಂದಾದ್ಮೇಲೆ ನನ್ಗೆ ಗೊತ್ತಾಯ್ತು, ನೀವು ಕೆಲವೊಂದು ವಿಚಾರಗಳನ್ನ ಹೇಳ್ಕೊಟ್ರಲ್ಲ. ನಾನು ಸಹ 10 ವರ್ಷ ಒಂದು ವೆಲ್ನೆಸ್ ಅಲ್ಲಿ ಇದ್ರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ವರ್ಕ್ ಮಾಡ್ತಾ ಇದ್ರೆ ನಮ್ಗೆ ಒಂದು ಈ ತರ ಇಷ್ಟು ಟೈಮ್ಗೆ ತಿನ್ಬೇಕು, ಇಷ್ಟು ಟೈಮ್ ಊಟ ಮಾಡ್ಬೇಕು, ಇಷ್ಟು ಟೈಮ್ ಮಲಗ್ಬೇಕು, ಇದೇ ತರ ಫುಡ್ ತಿನ್ಬೇಕು, ಇದೇ ಟೈಮಿಗೆ ತಿನ್ಬೇಕು ಅಂತ ನಮ್ಗೆ ಯಾರು ಗೈಡ್ ಮಾಡಿರ್ಲಿಲ್ಲ ಸರ್. ಓಕೆ ಇವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲೇ ವರ್ಕ್ ಮಾಡ್ತಿರೋದು. ಓಕೆ ಅಲ್ಲಿ ನಮ್ಗೆ ಈ ತರ ಗೈಡ್ ಮಾಡಿರ್ಲಿಲ್ಲ. ನಮ್ಗೆ ಏನಾಗ್ತಾ ಇತ್ತು ಅಂದ್ರೆ, ನಾನು ಅಲ್ಲೂ ಪ್ರೋಟೀನ್ ತಗೊಳ್ತಾ ಇದ್ದೆ, ವಿಟಮಿನ್ಸ್ ತಗೊಳ್ತಾ ಇದ್ದೆ. ನಮ್ಮ ಬಾಡಿ ದಪ್ಪ ಇರೋದಕ್ಕೆ ನಾವಿನ್ನೂ ಅದೆಲ್ಲ ಕೊಟ್ಟಾಗ ಅದಿನ್ನೂ ಕೊಬ್ಬಾಗಿ ನಮ್ಗೆ ಕನ್ವರ್ಟ್ ಆಗುತ್ತೆ ಅಂತ ನಮಗೂ ಅರ್ಥ ಆಗ್ತಾ ಇರ್ಲಿಲ್ಲ, ಅವರು ನಮ್ಗೆ ಅರ್ಥ ಮಾಡ್ತಾ ಇರ್ಲಿಲ್ಲ. ಓಕೆ ಓಕೆ ಏನೋ ಒಂದು ತಿನ್ಬೇಕು, ಏನೋ ಒಂದು ತಗೋಬೇಕು, ಈ ತರ ಹೋಗಿ ಹೋಗಿ ಏನಾಯ್ತು, ನನ್ಗೆ ತುಂಬಾನೇ ವೆಯ್ಟ್ ಜಾಸ್ತಿ ಆಯ್ತು, ಓವರ್ ವೆಯ್ಟ್ ಆಯ್ತು ಸರ್. ನನ್ಗೆ ಇವಾಗ 48. ಈ ನವೆಂಬರ್ ಬಂದ್ರೆ 49 ಆಗುತ್ತೆ ಸರ್ ನನ್ಗೆ. ಓಕೆ ನನ್ಗೆ 91 kg ವೆಯ್ಟ್ ಇದ್ದೆ ನಾನು. 6 ತಿಂಗಳು ನನ್ನ ಜರ್ನಿಯಲ್ಲಿ ನಾನು 21 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಸೂಪರ್ ಮೇಡಮ್. ನಿಮ್ ಟಾರ್ಗೆಟ್ ನೀವು 70 kg ಬರ್ಬೇಕು ಅನ್ಕೊಂಡಿದ್ರಿ. ಓಕೆ 70 kg ಅಚೀವ್ ಮಾಡಿದ್ರಿ. ಹೇಗ್ ಅನಿಸ್ತು ನಿಮ್ 70 kg ಮುಟ್ಟಿದಾಗ? ಹೆಂಗ್ ನಿಮಗೆ ಫೀಲಿಂಗ್ ಇತ್ತು? ಸರ್ ನನ್ಗಂತೂ ಸ್ಟಾರ್ಟಿಂಗ್ ಏನ್ ಅನ್ನಿಸ್ತಾ ಇತ್ತು ಅಂದ್ರೆ, ನಾನ್ ಕೇಳ್ತಾ ಇದ್ದೆ ಸರ್, ಒಂದು ಏಜ್ ಆದ್ಮೇಲೆ ವೆಯ್ಟ್ ಲಾಸ್ ಆಗೋದು ತುಂಬಾ ಕಮ್ಮಿ ಅಂತ ಹೇಳ್ತಾ ಇದ್ರು ಸುಮಾರು ಜನ. ಆಗಲ್ಲ, ವೆಯ್ಟ್ ಲಾಸ್ ಆಗಲ್ಲ ಅಂತ ಸ್ಟಾರ್ಟಿಂಗ್ ಅಂದ್ಕೊಂಡೆ. ಆಮೇಲೆ ನಾನು ಏನ್ ಅಂದ್ಕೊಂಡೆ, ಇಲ್ಲ ಇದು ಸರ್ ಹೇಳಿದ್ರಲ್ಲ, ಅದನ್ನ ನಾನು ಫಾಲೋ ಮಾಡ್ಲೇಬೇಕು ಅಂತ ನಾನು ಅದನ್ನ ಕರೆಕ್ಟ್ ಆಗಿ ಆ ಟೈಮ್ಗೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅದನ್ನ ನೀವ್ ಹೇಳ್ಕೊಟ್ರಿ ಸರ್. ಒಂದ್ಸತಿ ಗೈಡ್ ಮಾಡಿರಿ ನಮ್ಗೆ. ಅದನ್ನೇ ನಾನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗ್ತಾ ಏನಾಯ್ತು, ಮೈಂಡ್ ಸೆಟ್ ಆಗೋಯ್ತು. ನಾನು ಸಹ ಅಷ್ಟೇ, ಚೇತನ ಮೇಡಮ್ ಆಗ್ಲೇ ಹೇಳ್ತಿರಲ್ಲ, 2 ಊಟ ಒಂದ್ ದಿವಸಕ್ಕೆ. ಬೆಳಿಗ್ಗೆ 2 ಟೈಮ್ ಸರ್ ಅಷ್ಟೇ ತಿನ್ನೋದು ನಾನು. ತಿನ್ಕೊಂಡ ಅದು 3 ಹೊತ್ತು 2 ಹೊತ್ತು ತಿನ್ಕೊಂಡು ಹೆಲ್ದಿ ಫುಡ್ ತಿನ್ಕೊಂಡು, ಬೇರೆದೆಲ್ಲ ಫುಡ್ ಎಲ್ಲ ಅಲ್ಲ, ಕರೆಕ್ಟ್ ಆಗಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅದನ್ನ ನೀವು ಗೈಡ್ ಮಾಡಿದ್ರಿ. ಅದು ಸೂಪರ್ ರಿಚ್ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಸರ್ ನಾನು. ಅದು ನಾವ್ ಬದುಕಿರೋವರೆಗೂ ಅದನ್ನ ಫಾಲೋ ಅಪ್ ಮಾಡೋದ್ರಿಂದ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಎಷ್ಟೇ ವಯಸ್ಸಾದ್ರೂ ವಯಸ್ಸಾಗಿಲ್ಲ ಅಂತ ನಮ್ಗೆ ಫೀಲಿಂಗ್ಸ್ ಆಗುತ್ತೆ ಸರ್. ಈಗ ಎಷ್ಟೋ ಜನ ನಾನು ಹಿಂಗ್ ಕುತ್ಕೊಂಡಿದ್ದು ಎದ್ದು ಓಡೋಗ್ಬಿಡ್ತೀನಿ ಸರ್ ನಾನು. ಆ ರೀತಿ ಆಗಿದೆ ಬಾಡಿ ಎಲ್ಲ. ತುಂಬಾ ಫ್ರೀ ಆಗಿದೆ, ತುಂಬಾನೇ ಖುಷಿ ಇದೆ ಸರ್ ನನ್ಗೆ. ಅದು ಹೇಳಕ್ಕೆ ಆಗ್ತಾ ಇಲ್ಲ. ನನ್ಗೆ ಯಾವ ತರ ಡ್ರೆಸ್ ಬೇಕು ಅಂದ್ರೂ ಹಾಕೋಬಹುದು ಇವಾಗ. ಯಾವ ತರ ನನ್ಗೆ ನನ್ ಬ್ಲೌಸ್ ಎಲ್ಲ ಮುಂಚೆ ತುಂಬಾನೇ ಲೂಸ್ ಆಗ್ತಾ ಇತ್ತು, ನನ್ಗೆ ಟೈಟ್ ಆಗ್ತಿತ್ತು ಸರ್. ಎಲ್ಲಾ ಬ್ಲೌಸ್ ಗಳನ್ನು ನಾನು ಹಿಡಿಸಿದೀನಿ ಸರ್ ಎಲ್ಲ. ಅಷ್ಟು ಸಣ್ಣಾಗಿದ್ದೀನಿ ನಾನು. ನನ್ಗೆ ಹೊಟ್ಟೆನೂ ಇಲ್ಲ, ಎಲ್ಲ ತುಂಬಾನೇ ಕರ್ಗೋಗಿದೆ. ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ತುಂಬಾ ಖುಷಿ ಇದೆ ನನಗೆ. ತುಂಬಾ ಹೆಲ್ದಿ ಆಗಿದ್ದೀನಿ. ನಿಮ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಈ ಟೈಮಲ್ಲಿ ನಮ್ಗೆ ಒಂದು ಅಣ್ಣನಾಗಿ, ತಮ್ಮ ಆಗಿ, ಪ್ರತಿ ಹೆಜ್ಜೆಗೂ ಸಹ ನಮ್ಗೆ ಸಪೋರ್ಟ್ ಮಾಡಿದೀರಾ, ಗೈಡ್ ಮಾಡಿದೀರಾ. ಪ್ರೀತಿ ಮೇಡಮ್ ಅಷ್ಟೇ. ನಾನು ಒಂದ್ ದಿವಸ ಪ್ಲೇಟ್ ಹಾಕಿಲ್ಲ ಅಂದ್ರೆ ಅವರು, ಮೇಡಮ್ ಪ್ಲೇಟ್ ಹಾಕಿ ಮೇಡಮ್ ಪ್ಲೀಸ್ ಅಂತ ಹೇಳ್ತಾ ಇದ್ರು. ಅವ್ರು ನಿಜವಾಗೂ ಅವರ ಒಂದು ತಾಳ್ಮೆ ಇದೆಯಲ್ಲ ಸರ್, ನಾನು ಎಷ್ಟೋ ಟೈಮ್ ಆಗ್ತಾ ಇರ್ಲಿಲ್ಲ. ಏನಪ್ಪ ಇವ್ರು ಈ ತರ ನನ್ ಫಾಲೋ ಮಾಡ್ತಾ ಇದಾರೆ. ಇಷ್ಟೊಂದು ನಮ್ಮ ಫ್ಯಾಮಿಲಿ ಅವರು, ನಮ್ಮ ರಿಲೇಷನ್ಸ್ ಯಾರು ಆತರ ಕೇರ್ ತಗೊಳಲ್ಲ ಸರ್. ನೀವ್ ಆತರ ಮೇಡಮ್, ನೀವು ಪ್ರೀತಿ ಮೇಡಮ್, ನೀವು ನಮ್ಗೆ ಇಬ್ರುನು ತುಂಬಾ ಚೆನ್ನಾಗಿ ಗೈಡ್ ಮಾಡಿದೀರಾ. ತುಂಬಾ ಚೆನ್ನಾಗಿ ಎಲ್ಲಾವ್ದು ಹೇಳ್ಕೊಟ್ಟಿದೀರಾ. ನಾವು ಯಾವ ರೀತಿ ವಾಕ್ ಮಾಡ್ಬೇಕು, ಯಾವ ತರ ಎಕ್ಸರ್ಸೈಸ್ ಮಾಡ್ಬೇಕು, ಎಷ್ಟು ತಿನ್ಬೇಕು ಎಷ್ಟು ತಿನ್ಬಾರ್ದು, ಯಾವ ಫುಡ್ ತಿನ್ಬೇಕು ಯಾವ ಫುಡ್ ತಿನ್ಬಾರ್ದು, ಎಷ್ಟು ನೀರ್ ಕುಡಿಬೇಕು, ಒಂದು ಉಪ್ಪಿಂದ ಹಿಡಿದು ನಾವು ಹಾಕಂತ ಒಂದು ಆಯಿಲ್ ಇಂದಲೂ ಸಹ ಚೇಂಜ್ ಮಾಡ್ಸಿದೀರಾ ಸರ್. ತುಂಬಾ ಖುಷಿ ಇದೆ. ತುಂಬಾನೇ ಹೆಲ್ಪ್ ಆಗಿದ್ದೀನಿ. ಇಂತ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಕಂಡಿಡ್ದು ನಮ್ಗೆಲ್ಲಾರ್ಗು ಒಂದು ಒಳ್ಳೆ ಹೆಲ್ತ್ ನ ಅಡ್ವೈಸ್ ಮಾಡ್ತಾರಂತ ಕಮ್ಯುನಿಟಿಗೆ ನಾನು ತುಂಬಾನೇ ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಇವತ್ತು ನಾವೊಬ್ರೆ ಹೆಲ್ದಿ ಆಗಿರೋಂತದಲ್ಲ ಸರ್, 100 ಜನಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟು ಸುಮಾರು ಜನಗಳಿಗೆ ಹೆಲ್ಪ್ ಮಾಡ್ತಾ ಇದಾರಲ್ಲ ಸರ್. ಅವರು ನಿಜವಾಗ ಅವರು ದೇವ್ರು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಎಲ್ರಿಗೂ ಸರ್ವಿಸ್ ಕೊಡ್ತಾ ಇದಾರೆ. ಇನ್ನು ನಾವೊಬ್ರೆ ಅಂತಲ್ಲ, ಇನ್ನು 10 ಜನಕ್ಕೆ ನಾವೆಲ್ಲಾರು ಸೇರಿ ಹೆಲ್ಪ್ ಮಾಡ್ಬೇಕು ಸರ್, ಸಹಾಯ ಮಾಡ್ಬೇಕು. ನನಗೆ ಆಸೆ. ಲೈಫ್ ಲಾಂಗ್ ಫಾಲೋ ಮಾಡ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್. ಸೂಪರ್. ನಾವು ನಿಮ್ಗೆ ಯಾವಾಗ್ಲೂ ಕೂಡ ಗೈಡ್ ಮಾಡಕ್ ನಮಗೂ ಖುಷಿ ಆಗತ್ತೆ. ಓಕೆ
ಮೇಡಮ್ ಯೂಶಲಿ ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು ಅಂತಾರೆ, ಆದ್ರೂ ಕೂಡ ನಿಮ್ಗೆ ಕೇಳ್ತಾ ಇದ್ದೀನಿ ಮೇಡಮ್, ನಿಮ್ ಏಜ್ ಎಷ್ಟು ಈಗ? ಸರ್ ಈಗ ನನ್ಗೆ ಸರ್ ಈಗ 49 ಸರ್ ಈಗ. ಓಕೆ. ತುಂಬಾ ಖುಷಿ ಇದೆ. ಎಷ್ಟೋ ಜನ 49 ಅಂತ ಯಾರು ನನ್ಗೆ ಹೇಳೋದೇ ಇಲ್ಲ ಸರ್. ಮೇಡಮ್ ಇನ್ನೂ ಒಂದು 35 ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ, ಅಯ್ಯೋ ಇಲ್ಲ, ಮೊನ್ನೆ ನಮ್ ಸರ್ ಅಷ್ಟೇ ಸರ್, ನಾನ್ ಕೆಲಸ ಮಾಡ್ತಾರಂತ ವೆಲ್ನೆಸ್ ಇಂಡಸ್ಟ್ರಿನಲ್ಲಿ ನಮ್ಮ ಅಪ್ಲೈನ್ ಇದ್ದಾರೆ, ಮಹಿ ಸರ್ ಅಂತ. ಅವರು ಮೇಡಮ್ ಯಾಕೆ ನೋಡ್ತಲೇ ಸಣ್ಣ ಆಗ್ಬಿಟ್ರಿ ನೀವು, ನಿಮ್ ಏಜ್ ಎಷ್ಟು ಅಂತ ಕೇಳಿದ್ರು. ಸರ್ ಮೊನ್ನೆ ನೀವು ಬರ್ಡೇ ಮಾಡಿದೀರಲ್ಲ ಸರ್, 49 ಸರ್, 48 ಸರ್, ನೆಕ್ಸ್ಟ್ ವರ್ಷದಲ್ಲಿ 49 ಆಗ್ತೀನಿ, ಈ ವರ್ಷದಲ್ಲಿ ಲಾಸ್ಟ್ ಎಂಡಿಂಗ್ ಅಂತ ಹೇಳಿದ್ಕ ಅವರು. ಹಂಗಿಲ್ಲ ಬಿಡಿ, ನೀವು ಆತರ ಕಾಣಿಸ್ತಾ ಇಲ್ಲ. ನನ್ಗೆ ಒಂಥರ ಆಶ್ಚರ್ಯ ಆಗ್ತೈತೆ ನಿಮ್ಮನ್ನ ನೋಡಿ. ಅದೇನ್ ತಿಂತೀರಾ, ಅದೇನ್ ಮಾಡ್ತಾ ಇದೀರಾ, ನಮ್ಗೂ ಒಂಚೂರು ಅಂತ ಹೇಳಿದ್ರು ಸರ್. ನಮ್ಗೆ ತುಂಬಾ ಇಲ್ಲ, ಯಾಕಂದ್ರೆ ನಿಮ್ದು ನೀವು ಅಷ್ಟೊಂದು ಬ್ಯುಸಿ, ನೀವು ಹೇಳಿದ್ರಿ ಮಾರ್ಕೆಟಿಂಗ್ ಅಷ್ಟೆಲ್ಲ ಹೊರಗಡೆ ಎಲ್ಲ ತಿರ್ತಾ ಇದ್ರು, ಎಲ್ಲಿ ಕೂಡ ನೀವು ರೀಸನ್ಸ್ ಕೊಟ್ಟಿಲ್ಲ. ಅದು ಕೊಡದೇನೆ ನನ್ನ ಹೆಲ್ತ್ ಸಲುವಾಗಿ ನಮ್ಗೆ ಖುಷಿ ಆಗತ್ತೆ. ನಾ ಮುಂಚೆ ಫಸ್ಟ್ ಒಂದು ವಿಡಿಯೋ ಹಾಕಿದ್ದೆ, ಹೆಲ್ತ್ ನಂಬರ್ 1, ಅದ್ರಲ್ಲಿ ನೀವು ನಿಮ್ ಹೆಲ್ತ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೀರಾ. ನಾವು ರಿಯಲ್ ಆಗಿ ಖುಷಿ ಆಗತ್ತೆ ಅದನ್ನೇ. ಎಸ್ ಸರ್, ಎಸ್ ಸರ್. ಸರ್ ನಾನು ಹೊರಗಡೆ ಹೋಗ್ಬೇಕಾದ್ರೆ ನಾನು ಮಾರ್ನಿಂಗ್ ಕರೆಕ್ಟ್ ಆಗಿ ನಾನು ಹೊರಗಡೆ 9 ಗಂಟೆಗೆಲ್ಲ ಮನೆ ಬಿಡ್ತಾ ಇದ್ದೆ ಸರ್. ನಾನೇ ತುಂಬಾ ಎಜುಕೇಶನ್ ಮಾಡಿಲ್ಲ ಸರ್, ನಾನು ಓದಿರೋದು 2ನೇ ಕ್ಲಾಸ್ ಅಷ್ಟೇನಾ. ನಾನ್ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ನಾನು ಹೊರಗಡೆ ಹೋಗಿ ಇನ್ನೊಬ್ರಿಗೆ ಗೈಡ್ ಮಾಡಿ ಮಾಹಿತಿ ಕೊಡ್ಬೇಕು, ನನಗ್ ತುಂಬಾ ಹೆಲ್ಪ್ ಆಗಿದೆ ಸರ್. ನಿಮ್ಮ ಒಂದು ಮಾತು, ನೀವು ಕೊಟ್ಟಂತ ಒಂದು ಡಯಟ್ ಕೋಚು, ಯಾವ ರೀತಿ ಶುಗರ್ ರಿವರ್ಸ್ ಮಾಡ್ಕೋಬೇಕು, ಯಾವ ತರ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಹೆಂಗೆ ಇರ್ಬೇಕು, ಅದು ನನಗೆ ಬೇರೆಯವ್ರಿಗೂ ಸಹ ಅಡ್ವೈಸ್ ಮಾಡ್ತಾ ಇದ್ದೀನಿ ನನ್ನ ಪ್ರಾಡಕ್ಟ್ ಅಲ್ಲಿ. ಅಲ್ಲಿ ನಾಲ್ಕು ಮಾಡಿ ಅವರು ಎಷ್ಟೋ ಜನ ನಾರ್ಮಲ್ ಮಾಡ್ಕೊಂತಿದ್ದಾರೆ ಸರ್. ಶುಗರ್ ನಾರ್ಮಲ್ ಆಗ್ತೈತೆ, BP ನಾರ್ಮಲ್ ಆಗ್ತೈತೆ ಎಷ್ಟೋ ಜನಕ್ಕೆ. ಅದು ನನಗೆ ತುಂಬಾ ಖುಷಿ ಇದೆ ಸರ್. ನೀವು ಕೊಟ್ಟಂತ ಟಿಪ್ಸ್ ನಾನು ಹೊರಗಡೆ ಅಪ್ಲೈ ಮಾಡಿದೀನಿ. 4 ಜನಕ್ಕೆ ಒಳ್ಳೇದಾಗಬೇಕು ಮೇಡಮ್. ನನಗೆ ಕಮ್ಮಿ ಇದ್ರೂನು ನಾನು ಬೇರೆಯವ್ರಿಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ ಸರ್. 9 ಗಂಟೆಗೆ ನಾನು ಹೊರಗಡೆ ಹೋದ್ರೆ ಸರ್, ನಾನು ಒಂದು ತಿನ್ಕೊಂಡು ಹೋಗ್ತಾ ಇದ್ದೆ. ನಾನು ಹೋಗ್ಬೇಕಾದ್ರೆ ಇಲ್ಲ ನಾನ್ ತಿನ್ನಕ್ ಆಗಿಲ್ಲ ಅಂತಂದ್ರೆ ಆ ಟೈಮಲ್ಲಿ ಬಸ್ಸಲ್ಲಿ ನಾನು ತಿನ್ಕೊಂತ ನಿಮಗೆ ಫೋಟೋ ಹಾಕ್ತಾ ಇದ್ದೆ. ಹೌದು, ಎಷ್ಟೋ ಸಲ ನೀವು ಬಸ್ಸಲ್ಲಿ ಕುತ್ಕೊಂಡು ಆ ಡಬ್ಬಿ ಫೋಟೋ ಎಲ್ಲ ಹಾಕಿದ್ರಿ ನಮ್ಗೆ. ಖಂಡಿತ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸಂಜೆನೂ ಅಷ್ಟೇನಾ, ನಾನು ಫೋಟೋ ಹಾಕ್ತಾ ಇದ್ದೆ ಸರ್. ಕರೆಕ್ಟ್ ಆಗಿ ಕಟ್ಟುನಿಟ್ಟಾಗಿ ಸರ್, ನಾನು ಏನು ತಿಂತಾ ಇರ್ಲಿಲ್ಲ. ಎಲ್ಲಾರು ಹೋದ್ರೆ ಅಕಸ್ಮಾತ್ ನೀವ್ ಏನ್ ತಿಂದ್ರಿ ಅಂತ ಹೇಳಿದಿರೋ ಅದನ್ನೇ ತಿಂತಾ ಇದ್ದಿದ್ದು. ಅದೇ ಫಾಲೋಅಪ್ ಮಾಡ್ಕೊಂತ ಬಂದೆ ಸರ್. ನನ್ಗೂ ಹೊರಗಡೆ ಹೋದಾಗ ಸುಮಾರು ಜನ ನನ್ಗೋಸ್ಕರ ಎಷ್ಟೋ ವೆರೈಟಿ ಫುಡ್ ಮಾಡಿ ಇಟ್ಕೊಂಡಿರೋಂತ ಜನನೂ ಇದಾರೆ ಸರ್. ಆದ್ರೆ ನಾನು ಎಲ್ಲೂ ತಿಂತಾ ಇರ್ಲಿಲ್ಲ. ನಾನು ಹೇಳ್ಕೊಡ್ತೀನಿ ಅವ್ರಿಗೆ, ಇಲ್ಲ ನಾನು ಈ ತರ ಡಯಟ್ ಮಾಡ್ತಾ ಇದ್ದೀನಿ, ನಾನೇನು ತಿನ್ನಲ್ಲ ಅಂತ. ಹಾಗಾಗಿ ಅವರು ಸುಮ್ಕಾಗ್ಬಿಟ್ರು. ಸ್ವಲ್ಪ ದಿನ ಕರ್ದು ಊಟಕ್ಕೆ ಸುಮ್ಕಾಗ್ಬಿಟ್ರು. ನಾನು ಸುಮಾರು ಸತಿ ಹೋದ್ರುನು ನಾನು ಊಟ ಬಾಕ್ಸ್ ಅಲ್ಲಿ ಹಾಕೊಂಡೋಗಿ ನಾನು ಅದನ್ನೇ ಫಾಲೋಅಪ್ ಮಾಡ್ತಾ ಇದ್ದೆ. ಕರೆಕ್ಟ್ ಆಗಿ ನಾನು ಗ್ರೀನ್ ಟೀ ಯಾವ ಟೈಮಿಗೆ ತಗೋಬೇಕು, ಮಧ್ಯಾಹ್ನ ಸಂಜೆ ಯಾವ ಟೈಮಿಗೆ ನಿದ್ದೆ ಮಾಡ್ಬೇಕು, ಇದೆಲ್ಲದು ನಾನು ಕರೆಕ್ಟ್ ಆಗಿ ಫಾಲೋಅಪ್ ಮಾಡ್ತಾ ಇದ್ದೆ. ಹೊರಗಡೆ ಹೋದ್ರೆ ಸೂಪ್ ತಗೊಳ್ತಾ ಇದ್ದೆ ಸರ್ ನಾನು. ಹಂಗೂ ಏನಾದ್ರು ನಂಗೆ ಊಟ ಟೈಮ್ ಮೀರೋಯ್ತು ಅಂದ್ರೆ ಸೂಪ್ ಎಲ್ಲ ತಗೊಂಡು ನಾನು ಅಲ್ಲಿಂದ ಬಂದು ಗ್ರೀನ್ ಟೀ ತಗೊಳ್ತಾ ಇದ್ದೆ. ಈ ತರ ಕಟ್ಟುನಿಟ್ಟಾಗಿ ನಾನು ನೀಟಾಗಿ ಅದನ್ನ ಫಾಲೋಅಪ್ ಮಾಡಿದೆ ಸರ್. ತುಂಬಾ ಖುಷಿ ಇದೆ ಸರ್ ನನಗೆ, ತುಂಬಾನೇ ಖುಷಿ ಆಗ್ತಾ ಇದೆ ಸರ್. ನೀವು ಆಲ್ಮೋಸ್ಟ್ 91 ಕೆಜಿಯಿಂದ ಈಗ 70 ಕೆಜಿ ಆಗಿದ್ದೀರಾ. 21 ಕೆಜಿ ಕಡಿಮೆ ಆದ್ಮೇಲೆ ನಿಮ್ಗೆ ನಿಮ್ಮ ಬಾಡಿಲಿ ಏನೇನ್ ಚೇಂಜ್ ಅನಿಸ್ತಾ ಇದೆ, ನಿಮ್ಗೆ ಹೆಂಗ್ ಫೀಲ್ ಆಗ್ತಾ ಇದೆ? ನನ್ನ ಬಾಡಿ ಒಳಗಡೆ ನನಗೆ ತುಂಬಾನೇ ವಿಟಮಿನ್ D ಕಮ್ಮಿ ಆಗಿತ್ತು ಸರ್. ನಾನ್ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ತುಂಬಾ ಪೈನ್ ಇತ್ತು, ಬಾಡಿ ಬ್ಯಾಕ್ ಪೈನ್ ಜಾಸ್ತಿ ಇತ್ತು, ಕುತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಮಲ್ಕೊಂಡ್ರೆ ನೈಟು ಒಂದ್ ಹೊತ್ನಾಗ ಅಕಸ್ಮಾತ್ ಎದ್ದಾಳ್ಬೇಕು ಅಂದಾಗ ನನಗೆ ಹೇಳಕ್ ಆಗ್ತಾ ಇರ್ಲಿಲ್ಲ. ಅಷ್ಟು ನನ್ಗೆ ಏನಾಗ್ತೀನೋ ಅಂತ ಮಟ್ಟಕ್ಕೆ ನನ್ಗೆ ಹೋಗ್ಬಿಟ್ಟಿದ್ದೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇವಾಗ ನಮ್ಗೆಲ್ಲ ಮೆನೋಪಾಸ್ ಆಗಂತ ಟೈಮು. ಈ ಟೈಮಲ್ಲಿ ಸ್ವಲ್ಪ ಮೂಡ್ ಸಿಂಗಿಂಗ್ಸ್ ಆಗ್ತಾ ಇತ್ತು ನನಗೆ. ಒಂಥರ ಗಾಬರಿ ಆಗ್ತಿತ್ತು, ಟೆನ್ಷನ್ ಆಗ್ತಾ ಇತ್ತು. ಈಗ ಅದೆಲ್ಲ ಏನೂ ಆಗ್ತಾ ಇಲ್ಲ. ನನ್ಗೆ ಸುಮಾರು ಸತಿ ಆರ್ಗನೈಸ್ ಮಾಡಕ್ಕೆ MC ಮಾಡಿ ಪ್ರೆಸೆಂಟೇಶನ್ ಮಾಡಿ ನೀವ್ ಹೋಗಿ ಸ್ಟೇಜ್ಗೆ ಅಂತ ಕಳಿಸ್ತಾ ಇದ್ರು. ಅಲ್ಲಿ ಹೋದಾಗ ನನಗೆ ಏನೋ ಒಂಥರ ಭಯ, ಜನ ಎಲ್ಲ ನೋಡಿ ಏನೋ ಒಂಥರ ಆಗ್ತಾ ಇತ್ತು. ಈಗ ಹೆಂಗ ಆಗ್ತಾ ಇದೆ ಅಂದ್ರೆ ಸರ್, 500 ಜನ ಇದ್ರುನು ಸ್ಟೇಜ್ ಅಲ್ಲಿ ನಿಂತು MC ತಗೊಂಡ್ ಮಾತಾಡ್ತೀನಿ ಸರ್. ವೆರಿ ಗುಡ್. ಅಷ್ಟು ಇದೆ. ನಾನು ಸ್ಟೇಜ್ಗೆ ಹೋಗಿದ್ದೀನಿ ಅಂದ್ರೆ ಒಂದೇ ಸತಿ ಎಗ್ರಿ ನಾನು ಸ್ಟೇಜ್ಗೆ ಹೋಗ್ಬಿಡ್ತೀನಿ. ವೆರಿ ಗುಡ್ ಮೇಡಮ್, ಸೂಪರ್. ತುಂಬಾ ಖುಷಿ ಆಗುತ್ತೆ. ನೀವು ಸಾಕಷ್ಟು ಹೊರಗಡೆ ಎಲ್ಲ ಹೋಗ್ತಿರ್ತೀರಾ, ಮಾಡ್ತಾ ಇರ್ತೀರಾ. ಈಗ ನೀವು ಬೇರೆ ಪ್ರೋಗ್ರಾಮ್ ಕಂಪೇರ್ ಮಾಡಿದಾಗ ಈ ನಮ್ಮ ಪ್ರೋಗ್ರಾಮ್ ಜನರಿಗೆ ನಿಜವಾಗ್ಲೂ ಹೆಲ್ಪ್ ಆಗತ್ತಾ, ಅಥವಾ ಈ ನಮ್ಮ ಪ್ರೋಗ್ರಾಮ್ ಅಲ್ಲಿ ಸರ್ ನಾನು ಒಂದು ವೆಲ್ನೆಸ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿದ್ರು ಅಲ್ಲಿ ಇದೇ ಹೀಗೆ ಮಾಡಿ ಅಂತ ಯಾರು ಗೈಡ್ ಮಾಡಲ್ಲ ಸರ್. ಅಲ್ಲಿ ಪ್ರಾಡಕ್ಟ್ ಕೊಡ್ತಾರೆ, ಪ್ರಾಡಕ್ಟ್ ಕೊಟ್ಟು ನೀವು ತಗೋ ಹೋಗಿ ಅಂತ ಹೇಳ್ಬಿಡ್ತಾರೆ ಅಷ್ಟೇನಾ. ಅಲ್ಲಿ ಯಾವ್ದುನು ಊಟ ತಿಂಡಿನ ಈ ತರ ಫಾಲೋ ಮಾಡಿ, ಈ ತರ ನೀವು ಇಷ್ಟು ಟೈಮ್ಗೆ ತಗೋಬೇಕು, ಇಷ್ಟು ಟೈಮ್ಗೆ ಊಟ ಆದ್ಮೇಲೆ ಏನ್ ತಗೋಬೇಕು, ಊಟಕ್ಕಿಂತ ಮುಂಚೆ ಏನ್ ತಗೋಬೇಕು, ಅಲ್ಲಿ ಎಲ್ಲ ಏನು ಹೇಳಲ್ಲ ಸರ್. ಆದ್ರೆ ಇಲ್ಲಿ ಹೆಂಗಪ್ಪ ಅಂದ್ರೆ ಪೂರ್ತಿ ನಾಲೆಡ್ಜ್ ಅನ್ನ ಕೊಡ್ತಾ ಇದ್ದಾರೆ. ಪೂರ್ತಿ ನಾಲೆಡ್ಜ್ ಕೊಡ್ತಾ ಇದ್ದೀರಾ ಸರ್ ನೀವು.
Yes. ಯಾವ ರೀತಿ ಹೇಗೆ ಎಷ್ಟು ತಗೋಬೇಕು, ಹೆಂಗ್ ತಗೋಬೇಕು ಫುಡ್ನ, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಅದು ಮೈನ್ ಸರ್ ಬೇಕಾಗಿರೋದು. ಈಗ ನಾವು ಬೆಳಿಗ್ಗೆಯಿಂದ ಅವಾಗ್ಲೇ ಹೇಳ್ತಾ ಇದೀವಿ ಸರ್, ಸಂಜೆವರ್ಗುನು ನಾವ್ ಎಲ್ಲಾವ್ದು ತಿಂತೀವಿ, ರೈಸ್ ತಿಂತೀವಿ, ಬೇರೆ ಏನೋ ಒಂದು ಚಿತ್ರಾನ್ನ ತಿನ್ಬೋದು, ಇಡ್ಲಿ ತಿನ್ಬೋದು, ಏನೋ ಸ್ನಾಕ್ಸ್ ತಿನ್ಬೋದು, ಏನು ಸಂಜೆವರೆಗೂ ತಿಂತಲೇ ಇರ್ತೀವಿ ಸರ್. ಏನೇನ್ ಸಿಗುತ್ತೋ ಅದೆಲ್ಲ ನಾವು ಬೇರೆ ಮನೆಗೆ ಹೋದಾಗ ನಾನು ಅಡ್ಗೆ ಕೆಲಸ ಸರ್ ಮಾಡ್ತಿದ್ದು. ಯಾರು ಏನ್ ಕೊಟ್ರು ಬೇಡ ಅಂತಿರ್ಲಿಲ್ಲ, ಎಲ್ಲಾ ಕಡೆಗೂ ಟೀ ಕುಡಿತಾ ಇದ್ದೆ, ಎಲ್ಲಾ ಕಡೆಗೂ ಕಾಫಿ ಕುಡಿತಾ ಇದ್ದೆ. ಆದ್ರೆ ಈಗ ಏನಾಗಿದೆ ಅಂದ್ರೆ ಯಾರು ಏನ್ ಕೊಟ್ರು ಬೇಡ ಬೇಡ, ನಾನು ಏನು ಟೀ ಕಾಫಿ ಮುಟ್ಟಲ್ಲ, ನಾನು ಅಲ್ಲೇ ಬಿಟ್ಟು ಸುಮಾರು ವರ್ಷ ಆಯ್ತು ಅಂತ ಈ ತರ ಹೇಳಿ ನಾನು ಎಸ್ಕೇಪ್ ಆಗಿ ಬರ್ತಾ ಇದ್ದೀನಿ. ಈ ತರ ನನಗೆ ಒಂದು ಎಜುಕೇಟೆಡ್ ಮಾಡಿ ನೀವು ನಾಲೆಡ್ಜ್ ಕೊಡ್ತಾ ಇದ್ದೀರಾ ಸರ್. ನಾವು ಒಬ್ರೇ ಆರೋಗ್ಯವಾಗಿರೋಂಥದ್ದಲ್ಲ ಸರ್, ನಮ್ ಫ್ಯಾಮಿಲಿ ಒಳಗಡೆಗೂ ಪ್ರತಿಯೊಬ್ಬರನ್ನು ಆರೋಗ್ಯವಾಗಿ, ನಮ್ ಸುತ್ತಮುತ್ತ ಇರೋಂತ ಜನ ಎಲ್ಲ ನಾವು ಒಳ್ಳೆ ನಾಲೆಡ್ಜ್ ಕೊಡ್ಬೋದು ಸರ್. ತುಂಬಾ ಒಳ್ಳೆ ನಾಲೆಡ್ಜ್ ಇದೆ ಸರ್ ಇಲ್ಲಿ. ನೀವು ಕೂಡ ಅಂತ ಒಂದು ನಾಲೆಡ್ಜ್ ಇದೆಯಲ್ಲ ಸರ್, ಅದು ನಿಜವಾಗೂ ಅದು ತುಂಬಾ ವ್ಯಾಲ್ಯೂಯಬಲ್ ಇದೆ ಸರ್. ಅದಕ್ಕೆ ತುಂಬಾ ಅಮೂಲ್ಯವಾದ ಟೈಮು ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ಈಗ ಆಕ್ಚುಲಿ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ, ಸರ್ ಬಿಟ್ಟ ಮೇಲೆ ಮತ್ತೆ ವೇಟ್ ಗೇನ್ ಆಗತ್ತಾ, ಹೆಂಗಾಗತ್ತೆ ಅಂತ ಹೇಳಿ. ಈಗ ಆಲ್ರೆಡಿ ನೀವು ಮುಗಿದ್ ಆಲ್ಮೋಸ್ಟ್ ನೋಡಿ ವಿಚಾರ ಅದು ಹೇಳಕ್ ಬರ್ತಾ ಇದ್ದೆ ಸರ್. ಇವಾಗ ನನಗೆ ಮೇಂಟೆನೆನ್ಸ್ ಕೊಟ್ಟಿದ್ದೀರಾ, ನಾನು ಎಷ್ಟು ಜಾಸ್ತಿ ತಿಂತಾ ಇದ್ದೀನಿ ಸರ್ ಹೇಳ್ಬೇಕು ಅಂದ್ರೆ. ಆದ್ರೆ ಬೆಳಿಗ್ಗೆ ಎದ್ದು ತೂಕ ಮಾಡ್ಕೊಂಡ್ರೆ ಅಷ್ಟೇ ಇದ್ದೀನಿ ಸರ್, 70, 71.5, 70 ಅಷ್ಟೇ. ಅದು ಬಟ್ ನಾನು ವೆಯ್ಟ್ ಜಾಸ್ತಿ ಆಗ್ತಾ ಇಲ್ಲ. ಎಸ್, ಗುಡ್ ಮೇಡಮ್. ಅದಕ್ಕೆ ಯಾಕಂದ್ರೆ ನಿಮ್ಗೆ ಮೇಂಟೆನೆನ್ಸ್ ಕೂಡ ಯಾಕೆ ನಾವ್ ಇಲ್ಲಿ ಹೇಳಿ ಇದು ಮಾಡ್ತೀವಿ ಅಂತಂದ್ರೆ, ಹೆಲ್ತ್ ಅನ್ನೋದು ಬರೀ ಇವತ್ತು ನಾವು 3 ತಿಂಗಳು ಮಾಡ್ಬಿಟ್ಟೆ 6 ತಿಂಗಳು ಮಾಡ್ಬಿಟ್ರೆ ಬರೋದಲ್ಲ, ನಾವು ಲೈಫ್ ಲಾಂಗ್ ಈ ತರ ಮಾಡ್ಬೇಕಾರೋದನ್ನ. ಸೊ ಇವ್ ಎಷ್ಟು ತಿಂಗಳು ನಮ್ ಜೊತೆ ಜರ್ನಿ ಮಾಡಿದ್ಮೇಲೆ ಇಷ್ಟು ತಿಳ್ಕೊಂಡ್ಮೇಲೆ ಮತ್ತೆ ಬಿಟ್ಬಿಟ್ರೆ ನಾವು ಕಲ್ತದ್ ಏನಾಯ್ತು ಇಲ್ಲಿ. ನಾವು ಇವತ್ತು ಹೌದಾ ವೇಸ್ಟ್ ಆಗ್ಬಿಡುತ್ತೆ ಸರ್. ಮತ್ತೆ ಮನುಷ್ಯನ್ಗೆ ಸರ್ ಕಾಯಿಲೆ ಬರಲ್ಲ ಅಂತಲ್ಲ, ಬಂದೇ ಬರುತ್ತೆ. ಅದು ಮುಂದಕ್ಕೂ ನಾವು ಕಂಟಿನ್ಯೂ ಮಾಡ್ಕೊಂಡು ಅದನ್ನ ನಾವು ಫಾಲೋ ಅಪ್ ಮಾಡ್ಕೊಂಡು ಹೋದಾಗ ಮುಂದಕ್ಕೆ ನಮ್ಗೆ ಯಾವ್ದೇ ತರದ್ದು ಹೆಲ್ತ್ ಸಮಸ್ಯೆಗಳು, BP, ಶುಗರು ಯಾವ್ದು ಬರಲ್ಲ ಸರ್. ಇವತ್ತು ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಐತೆ. ತುಂಬಾ ಜನಗಳಿಗೆ ನೋಡ್ತಾ ಇದೀವಿ ನಾವು, ಅತಿಯಾದಂತ ಒಬಿಯಾಸಿಟಿ, ತೂಕ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗೋರ್ನು ನೋಡ್ತಾ ಇದೀವಿ, ಶುಗರ್ ಇರೋರ್ನ ನೋಡ್ತಾ ಇದೀವಿ, BP ಇರೋರ್ನ ನೋಡ್ತಾ ಇದೀವಿ, ಥೈರಾಯ್ಡ್ ಇರೋರ್ನು ನೋಡ್ತಾ ಇದೀವಿ. ಓವರ್ ವೇಟ್ ಜಾಸ್ತಿ ಆಗಿ ಓಡಾಡಕ್ಕೆ ಆಗ್ತಾ ಇಲ್ಲ ಸರ್ ಸುಮಾರು ಜನಕ್ಕೆ, ಆತರ. ಆದ್ರೆ ಇಲ್ಲಿ ನಾವು ಕರೆಕ್ಟ್ ಆಗಿ ಲೈಫ್ ಲಾಂಗ್ ನಮ್ಗೆ ಇದು ಬೇಕು ಸರ್, ಈ ಪ್ರೋಗ್ರಾಮ್ ಲೈಫ್ ಲಾಂಗ್ ಬೇಕು ನಮ್ಗೆ. ನಾವು ಚೆನ್ನಾಗಿರ್ಬೇಕು, ನಾವು ಹಾಸ್ಪಿಟಲ್ಗೆ ಹೋಗ್ಬಾರ್ದು, ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ICU ಹೊಡಿ ಇಕ್ಬಾರ್ದು ಅಂದ್ರೆ ನಮ್ಗೆ ಇಂತ ಒಂದು ಕಾರ್ಯಕ್ರಮ, ಇಂತ ಒಂದು ಮಾಹಿತಿ ಖಂಡಿತ ಬೇಕು ಸರ್. ಎಸ್, ಗ್ರೇಟ್ ಮೇಡಮ್, ಗ್ರೇಟ್, ಸೂಪರ್ ಮೇಡಮ್. ನೀವು ನಮಗೆ ಆಗ್ಲೇ ಹೇಳಿದ್ರಿ, ನಾವು ಯಾಕಂದ್ರೆ ನಮ್ದು ಹೊಸ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ ವಾವ್ ಲಾಂಜಿವಿಟಿ ಅಂತ ಹೇಳಿ, ಅಂದ್ರೆ ದೀರ್ಘಾಯುಷ್ ಯಾವ ತರ ಹೆಲ್ದಿ ಆಗಿರ್ಬೇಕು ಅನ್ನೋದಕ್ಕೆ ನೀವು ಆ ಪ್ರೋಗ್ರಾಮ್ ಕೂಡ ಸರ್ ನಾನು ಮಾಡ್ತೀನಿ ಅದಕ್ಕೆ. ಸೊ ಆಲ್ರೆಡಿ ನಿಮ್ಗೆ ಕಳಿಸಿದೀವಿ, ಯಾಕಂದ್ರೆ ಅದು ಓನ್ಲಿ ಸೆಲೆಕ್ಟೆಡ್ ಪೀಪಲ್ ಆಗಿರೋದ್ರಿಂದ. ಸೊ ನಿಮ್ ರಿಕ್ವೆಸ್ಟ್ ನಾವು ಕನ್ಸಿಡರ್ ಮಾಡಿದೀವಿ. ಆದಷ್ಟು ಬೇಗ ನೀವು ಕೂಡ ಆ ಪ್ರೋಗ್ರಾಮ್ ಅಲ್ಲಿ, ನಮ್ಮ ಪ್ರೋಗ್ರಾಮ್ ಅಲ್ಲಿ ಜಾಯ್ನ್ ಆಗ್ಬೋದು. ಓಕೆ, ಹೆಲ್ದಿ ಆಗಿರ್ಬೋದು. ಸೊ ಬೇಕು ಸರ್, ನಾನು ಲೈಫ್ ಮೇಂಟೈನ್ ಮಾಡ್ತೀನಿ ಸರ್. ಎಸ್ ಮೇಡಮ್, ನಮಗೇನು ಪ್ರೆಸೆಂಟ್ ಫೋಟೋ ಬಂದಿಲ್ಲ, ಹೀಗಾಗಿ ಎಸ್ ಸರ್ ಕಳಿಸ್ತೀನಿ ಸರ್, ನಾನು ನಾಳೆ ಹಾಕ್ತೀನಿ. ಎಸ್ ಇರ್ಲಿ ಮೇಡಮ್. ಸೊ ಅಲ್ಲಿವರೆಗೂ ಇದು ಮೇಡಮ್ ಅವ್ರದ್ದು 100 days ಮಾಡಿದಾಗ 15 kgs ವೇಟ್ ಲಾಸ್ ಮಾಡಿದ್ರು. ಈಗ ಟೋಟಲ್ 21 kgs ಲಾಸ್ ಆಗಿದೆ ಅವ್ರದ್ದು. ಸೊ ಮತ್ತೆ ಸೂನ್ ಅವ್ರ ಮೇಡಮ್ ಫೋಟೋ ನಾವು ಇದು ಮಾಡ್ತೀವಿ. ನೋಡಿ ಬಿಫೋರ್ಗೂ ಈಗೂ ಎಷ್ಟು ಚೇಂಜಸ್ ಆಗಿದೆ, ಯಾವ ತರ ಆಗಿದ್ದಾರೆ ಅಂತೇಳಿ. ನಮ್ಮ ದೇಹದಿಂದ 21 kg ಫ್ಯಾಟ್ ಹೋದಾಗ ಲಿಟ್ರಲಿ ಅವ್ರಿಗೆ ಹೇಗಂತಂದ್ರೆ ಏನಂದ್ರೆ ಒಂದು ಬಂಧನದಿಂದ ಮುಕ್ತಿ ಸಿಕ್ಕಂಗಾಗಿರುತ್ತೆ ಅವ್ರಿಗೆ. ಅಂದ್ರೆ ಒಂದು ಹಾರೋ ಹಕ್ಕಿ ಆದಂಗೆ ಅಷ್ಟೇ ಖುಷಿಯಿಂದ ಅವರು ಇರ್ತಾರೆ. ಇವತ್ತು ನೀವು ಮೇಡಮ್ ಫೇಸ್ ಅಲ್ಲಿ ನೋಡ್ಬೋದು ಎಷ್ಟು ಖುಷಿಯಿಂದ ಅವರು ಎಕ್ಸ್ಪ್ರೆಷನ್ ಮಾಡ್ತಾ ಇದಾರೆ, ಹೇಳ್ತಾ ಇದಾರೆ ಅಂತೇಳಿ. ಸೊ ಹಾಗಾಗಿ ಎಲ್ಲರಿಗೂ ಸಾಧ್ಯ ಇದೆ ನಾವು ಒಂದು ಹೆಲ್ದಿ ಆಗ್ಲಿಕ್ಕೆ. ಓಕೆ, ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಇವತ್ತು ನಮ್ಮ ಸಲುವಾಗಿ ನಿಮ್ಮ ಪಾಪ ಎಲ್ಲಾ ಶೆಡ್ಯೂಲ್ನ ನೀವು ಬದಿಗೊಟ್ಟು ಅಥವಾ ಎಲ್ಲಾ ಬಿಟ್ಟು ನಮ್ಮ ಜೊತೆ ಟೈಮ್ ಕೊಟ್ಟಿದ್ದೀರಾ. ನಿಮ್ಮಿಂದ ಎಷ್ಟೋ ಜನಕ್ಕೆ ನಮ್ಗೆ ಒಳ್ಳೆ ನಾಲೆಡ್ಜ್ ಕೊಟ್ಟು ನಮ್ಗೆಲ್ಲ ಇಷ್ಟೆಲ್ಲ ನೀವು ಹೇಳ್ಕೊಡ್ತಾ ಇದ್ದೀರಾ ಅಂದಾಗ ನಾವು ಕೊಡ್ಲೇಬೇಕು ಸರ್ ಟೈಮ್. ನಮಗೋಸ್ಕರ ನಾವು ಕೊಡ್ಬೇಕು ಸರ್. ಎಸ್ ಮೇಡಮ್, ಮೇಡಮ್ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಧನ್ಯವಾದಗಳು ನಿಮಗೆ. ಎಸ್ ಮೇಡಮ್. ಓಕೆ ಫೈನ್. ಸರಿ, ಈಗ ನೋಡಿದ್ರಲ್ಲ. ಸೊ ಮೇಡಮ್ ಈಗ ರೀಸೆಂಟ್ ಕಂಪ್ಲೀಟ್ ಮಾಡಿ ಸ್ಟಾರ್ಟ್ ಮಾಡಿದ್ರು 21 kg ಅವ್ರದ್ದು ಕಡಿಮೆ ಆಗಿದೆ. ಅದೇ ತರ ನಮ್ಗೆ ಇವತ್ತು ಸಾಕಷ್ಟು ಜನ ಫಸ್ಟ್ ಸರ್ ಮತ್ತೆ ನಮಗೆ ವೇಟ್ ಗೇನ್ ಆಗಲ್ವಾ, ಏನಾದ್ರು ಸೈಡ್ ಎಫೆಕ್ಟ್ ಇದೆನಾ, ಏನಾದ್ರು ಪ್ರಾಬ್ಲಮ್ ಆಗತ್ತಾ ಅಂತ ಕೇಳ್ತಿರ್ತಾರೆ. ಇವತ್ತು ಹೋದ ವರ್ಷ ಜನವರಿಲಿ ಸ್ಟಾರ್ಟ್ ಮಾಡಿ ಮಾರ್ಚ್ ಅಥವಾ ಏಪ್ರಿಲ್ ಟೈಮಿಗೆ ಎಲ್ಲ ವೇಟ್ ಲಾಸ್ ಕಂಪ್ಲೀಟ್ ಮಾಡ್ಕೊಂಡು ಇವತ್ತಿಗೂ ಅದೇ ವೇಟ್ ಇರ್ತಾ ಅವರೊಬ್ಬರೇ ಎಲ್ಲ ಎಂಟೈರ್ ಫ್ಯಾಮಿಲಿ ಹೆಲ್ದಿ ಮಾಡಿ ಅವ್ರ ಕಡೆಯಿಂದ ನಮಗೆ ಎಷ್ಟೋ ಜನಕ್ಕೆ ರೆಫರ್ ಮಾಡಿ ಎಷ್ಟೋ ಜನಕ್ಕೆ ಕೂಡ ಹೆಲ್ತ್ ಸರಿ ಮಾಡ್ಕೊಳ್ಳಿಕ್ಕೆ ಸರಿ ಮಾಡಿದ್ದಾರೆ. ಓಕೆ, ಸೊ ಇವತ್ತು ನಾವು ಅವ್ರನ್ನ ಕೂಡ ಇನ್ವೈಟ್ ಮಾಡೋಣ. ಸೊ ಜಸ್ಟ್ ಅ ಸೆಕೆಂಡ್. ಸೊ ನಮ್ಮ ಜೊತೆ ಮೃತ್ಯುಂಜಯ ಅವರು ಇದ್ದಾರೆ ಧಾರವಾಡದಿಂದ. ಓಕೆ, ಜಸ್ಟ್ ಅ ಮಿನಿಟ್, ನಾನು ಅವ್ರಿಗೆ ಸರ್ ನೀವು ಅನ್ಮ್ಯೂಟ್ ಮಾಡ್ಬೋದು ಸರ್, ಪಾಸಿಬಲ್ ಇದ್ರೆ ಸರ್. ವಿಡಿಯೋ ನಮಸ್ಕಾರ ಸರ್. ಸರ್ ನಮಸ್ತೆ ರೀ. ಸ್ವಲ್ಪ ಔಟ್ಸೈಡ್ ಅದೇನ್ರಿ. ಓಕೆ ಸರ್. ನಮ್ಗ ವಿಡಿಯೋ ಆನ್ ಮಾಡಕ್ ಒಂದ್ ಸ್ವಲ್ಪ ಇಲ್ಲ
ಇರ್ಲಿ ಸರ್, ಪರವಾಗಿಲ್ಲ ಸರ್. ತಮ್ಮ ಬಗ್ಗೆ ಎಲ್ಲಿಂದ ಹೇಳಿ, ಪ್ಲಸ್ ಆಮೇಲೆ ಎಷ್ಟು ತೂಕ ಇತ್ತು, ಎಷ್ಟು ಕಡಿಮೆ ಮಾಡ್ಕೊಂಡ್ರಿ, ಎಷ್ಟು ದಿವಸ ಆಯ್ತು, ನಿಮ್ಗೆ ಹೆಂಗ್ ಫೀಲಿಂಗ್ ಇದೆ, ಸ್ವಲ್ಪ ನಮ್ಮ ಇಲ್ಲಿರುವಂತ ಎಷ್ಟು ಜನ ನನ್ನ ಹೆಸರು ಮೃತ್ಯುಂಜಯ ಬುದಾಳಮಠ ಅಂತ ಹೇಳ್ರಿ, ಧಾರವಾಡದಿಂದ. ಕೇಳಿಸ್ತಾ ಇದೆ ಸರ್? ಸರ್ ಇನ್ನೊಂದ್ಸಲ ಹೇಳಿ ಸರ್. ಸರ್ ಹೇಳಿ. ಸರ್ ಕೇಳ್ತಾ ಇದ್ದೀರಿ? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಧಾರವಾಡದಿಂದ. ನನ್ನ 106 kg ತೂಕ ಇತ್ತು ನಂದ ಮೊದ್ಲ. ಎಲ್ಲಾ ಡಯಟ್ ಗೇಟ್ ಎಲ್ಲ ಫಾಲೋ ಮಾಡ್ತಿದ್ದೆ, ಜಿಮ್ ಹೋಗ್ತಿದ್ದೆ, ಬಟ್ ಪ್ರಾಪರ್ ವೇದೊಳಗೆ ಡಯಟ್ ಇರ್ತಿದ್ದಿಲ್ಲ ನನಗೆ. ಸ್ವಲ್ಪ ಮೋಟಿವೇಶನ್ ಕಡಿಮೆ ಆಗ್ತಿತ್ತು. ಒಂದು 15 days ಮಾಡೋದು, ಮತ್ತೆ ಫೆಡಪ್ ಆಗೋದು, ಮತ್ತೆ ಔಟ್ಸೈಡ್ ಫುಡ್ ತಿನ್ನೋದು, ಹಂಗೆ ಇದು ಮಾಡ್ತಾನೆ ಇದ್ದೆ. ವಾವ್ ಕಮ್ಯುನಿಟಿ ನಮ್ಮ ಒಬ್ರು ಅಂಕಲ್ ರೆಫರೆನ್ಸ್ ಇಂದ ಮಂಜುನಾಥ್ ಸರ್ ಕಡೆ ನಮ್ಗೆ ಭೇಟಿ ಆಯ್ತು. ಒಂದು ಅವ್ರ ಎನ್ಕರೇಜ್ಮೆಂಟ್ ಮತ್ತು ಅವ್ರ ಗೈಡೆನ್ಸ್ ಮತ್ತು ಬ್ಯಾಕ್ ಟು ಬ್ಯಾಕ್ ಫಾಲೋ ಅಪ್ ಮಾಡೋದು, ಅವ್ರದ್ದೇನು ಭಾಳ ವಾವ್ನ ಅದ. ಅಷ್ಟು ಚಲೋ ನಮಗೆ ಎವ್ರಿ ನೀರು ಕುಡಿದ ಸಹಿತ ಅದನ್ನು ಸಹಿತ ಗೈಡ್ ಮಾಡೋರು. ಪ್ರತಿಯೊಂದನ್ನು ಎವ್ರಿಥಿಂಗ್, ಒಂದು ನೀರು ಕುಡಿಯೋದಾಗ್ಲಿ, ಯಾವ್ದು ಊಟ ಮಾಡ್ಬೇಕು, ಹೆಂಗೆ ಊಟ ಮಾಡ್ಬೇಕು, ಫಸ್ಟ್ ಯಾವ್ದು ಮೀಲ್ ಒಳಗೆ ಫಸ್ಟ್ ಯಾವ್ದು ತಿನ್ಕೊಂತ ಲಾಸ್ಟ್ ಯಾವ್ದು ಮುಗಿಸ್ಬೇಕು, ಅದನ್ನು ಸಹಿತ ಎಲ್ಲ ಹೇಳಿ ನಮ್ದು ಟೋಟಲ್ ಈಗ 80 kg ವೇಟ್ ಬಂದೈತ್ರಿ. 79 ಬಂದಿತ್ತು ಟೋಟಲ್. ಮತ್ತು 1 kg ಮೇಂಟೆನೆನ್ಸ್ ಒಳಗೆ ಇದು ಆಯ್ತು. ಆಮೇಲೆ ಅದನ್ನ ಮೇಂಟೈನ್ ಮಾಡ್ಕೊಂತಾನೆ ಹೊಂಟೇನ. ಮತ್ತೆ ಯಾವುದೇ ರೀತಿಯಿಂದ ಮತ್ತೆ ವೇಟ್ ಗೇನ್ ಆಗಿಲ್ಲ ನಂದು. ಹೊರಗಡೆ ಫುಡ್ ತಿಂದ್ರೂ ಯಾವಾಗಾರ ಒಂದು ಕೆಲವೊಂದಿಷ್ಟು ಪರಿಸ್ಥಿತಿ ಬರ್ತಾವ, ಹೊರಗನೆ ತಿನ್ಬೇಕಾಗ್ತೈತೆ. ಅವಾಗ ಅಲ್ಲಿ ಏನ್ ತಿನ್ಬೇಕು ಅನ್ನೋದು ಸಹಿತ ಹೇಳ್ಕೊಟ್ಟಿದ್ದಾರೆ. ಭಾರಿ ಒಳ್ಳೆ ನನಗೆ ವೇಟ್ ಲಾಸ್ ಜರ್ನಿ. ಮತ್ತೆ ಎಲ್ಲರೂ ಒಂದು ಹೆಂಗಿದ್ದಪ್ಪ ಇವ ಹೆಂಗಾದ ಅನ್ನೋದ ಒಂದು ವಿಚಿತ್ರ ಇದು ಆಗ್ಬಿಟ್ಟೈತ್ರಿ. ಒಳ್ಳೆ ರೀತಿಯಿಂದ ಹೆಲ್ದಿ ಜರ್ನಿ ಅಂತ ಹೇಳ್ಬೋದು ಇದು. ಮತ್ತು ನಮ್ದು ಲೈಫ್ ಒಳಗೂ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ಬೇಕು, ಮಲ್ಗ್ಬೇಕಾದ್ರೆ ಏನು ಮಾಡ್ಬೇಕು, ಪ್ರತಿಯೊಂದೊಂದು ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಡ್ತೈತಿ. ಒಂದು ಸ್ವಲ್ಪ ಸ್ಪೆಷಲ್ ಪರ್ಸನ್ ಅಂತೇಳಿ ಅನಿಸ್ತೇವೆ ನಾವು. ಹೊರಗೆ ಹೋದಾಗ ಎಲ್ಲೇ ಮೀಲ್ ಪ್ಲೇಟ್ ಆರ್ಡರ್ ಮಾಡ್ಬೇಕಂದ್ರೂ ನಾವು ಎಲ್ಲ ಹೆಲ್ದಿ ಸೌತೆಕಾಯಿ, ಗಜ್ಜರಿ, ಸಲಾಡ್ ಗಿಲಾಡ್ ಎಲ್ಲ ತಿನ್ನೋ ಹೊತ್ನಾಗ ಎಲ್ಲರಿಗೂ ಒಂದು ಅಟ್ರಾಕ್ಟಿವ್ ಆದ ಪರ್ಸನಾಲಿಟಿ ಅಂತ ಅನಿಸ್ಕೊಂತೀವಿ. ಒಂದು ಸಪ್ರೇಟ್ 2 meals ಪರ್ ಡೇ, ಎಲ್ಲಿ ಚಾ ಕುಡಿಯಂಗಿಲ್ಲ, ಅವೆಲ್ಲ ಕಂಟ್ರೋಲ್ ಮಾಡೋದು ಹೆಂಗೆ. ಒಟ್ಟು ಚಾ ಕುಡಿದು ಕಂಟ್ರೋಲ್ ಇದ್ದಿದ್ದಿಲ್ಲ ನನ್ನ ಕಡೆ. ಎಲ್ಲಿ ಹೋದ್ರೂ ಎಷ್ಟು ಜನ ಚಾ ಕುಡಿದ್ರು ಬಿಟ್ರು ಮತ್ತೆ ರಿಸ್ಟಾರ್ಟ್ ಆಗ್ಬಿಡ್ತಿತ್ತು ಅದ್ರ ಇವ್ರ ಕಡೆಯಿಂದನೇ ಕಂಟ್ರೋಲ್ ಆಯ್ತು. ಅದು ಹೆಂಗೆ ಅವ್ರ ಫಾಲೋ ಅಪ್ ಮಾಡೋದು ಮತ್ತು ಅವ್ರ ಪ್ರೋಟೀನ್ ಪೌಡರ್ ಎಲ್ಲ ಮಸ್ತ್ ನಮಗೆ ಒಂಥರ ಕುಡಿದ್ರೆ ಸಾಕು, ಒಂದು ಸಂಜೀವಿನಿ ಕುಡ್ದಂಗೆ ಆತ ಸರ್. ಅದು ಈಗ ಹೆಂಗಾಗೈತ್ರಿ, ನಾವು ಕುಡಿಲಿಲ್ಲ ಅಂದ್ರೆ ಅದು ಒಂಥರ ಮೊದಲು ನಾವು ಕುದಿಯಾಕ ಒಂಥರ ವೈಕ್ ಅನಿಸ್ತಿತ್ತೆ, ಈಗ ಅದ ಬೇಕಂತ ಅನಿಸ್ತೈತ್ರಿ. ಆ ಟೈಪ್ ಇದು ಆಗೈತೆ ಈಗ ಎಲ್ಲ. ನಿಮ್ದು ಫುಡ್ ಸ್ಟೈಲ್ ಹೆಂಗೈತಿ? ಈಗಲಾದ್ರೂ ನಾ ಅದ ಮೆಥಡ್ ಒಳಗ ಫಾಲೋ ಮಾಡ್ತಾ ಹೊಂಟೇನ್ರಿ. ಫಾಲೋ ಮಾಡ್ತಾ ಇದ್ರಿ? ಲೈಕ್ ಏನು ಊಟ ಕಡಿಮೆ ಮಾಡೋದು, ಊಟ ಬಿಡೋದು ಇಲ್ಲ? ಕಂಪ್ಲೀಟ್ ಅದೇ ಮೆಥಡ್. ಎಲ್ಲರೂ ಹೊರಗೆ ಈಗ ಒಂದ್ ಸ್ವಲ್ಪ ವರ್ಕ್ ಸ್ಟ್ರೆಸ್ ಒಳಗೆ ಹೊರಗೆ ಎಲ್ಲರೂ ತಿಂದ್ರು ನೆಕ್ಸ್ಟ್ ಡೇ ನಾವ್ ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಕೋಬೇಕು ಅದು ಸಹಿತ ನಮ್ಗೆ ಗೊತ್ತಾಗ್ಬಿಟ್ಟೈತಿ. ಈಗ ಒಟ್ಟು ಸಮತೋಲನ ಆಹಾರ. ಸೊ ಈಗ ನೀವು ಒಬ್ಬರೇ ಹೆಲ್ದಿ ಆಗಿರೋ, ಎಂಟೈರ್ ನಿಮ್ ಫ್ಯಾಮಿಲಿ ಹೆಲ್ದಿ ಆಗೈತೆ? ನಮ್ ಫ್ಯಾಮಿಲಿ, ನಮ್ ತಮ್ಮನು ಈಗ ಅವನು ಆಲ್ಮೋಸ್ಟ್ ಅಲ್ಲ 7 to 8 kg ಇದು ಮಾಡಿದಾನ ಅವನು. ವೆರಿ ಗುಡ್, ಸೂಪರ್. ವಿತಿನ್ ಈಗ 1.5 month ಒಳಗೆ ಅಷ್ಟೇ ರೀ. ಓ ಸೂಪರ್, ವೆರಿ ಗುಡ್. ಆಮೇಲೆ ನಮ್ಮ ತಾಯಿಯವ್ರುನು ಅವ್ರು ಮೊದ್ಲ 60 ಇದ್ರಿ, ಈಗ ಮತ್ತೆ 55 ಮಟ ಹಿಂಗ್ ಬಂದಾರ್ರಿ. ವೆರಿ ಗುಡ್, ವೆರಿ ಗುಡ್. ನಮ್ಮ ಮಿಸಸ್ ಈಗ ಡೆಲಿವರಿ ಆಗಿ ಆಕಿನೂ ಈಗ 1 6 kg ಆಕಿನೂ. ಫ್ಯಾಮಿಲಿ ಒಳಗೆ ಏನಾಗ್ಬಿಟ್ಟೈತಿ, ನಮ್ ಫುಡ್ ಅದಾಗ್ಬಿಟ್ಟೈತ್ರಿ ಈಗ. ಇಲ್ಲ ಆಕ್ಚುಲಿ ಒಂದ್ಸಲ ಯಾವ್ದೇ ರೀತಿಯಿಂದ ಏನು ನಿಮ್ ಮನೆಗೆ ಬಂದಾಗ ನಮ್ಗೆ ಖುಷಿ ಆಯ್ತು. ಯಾಕಂದ್ರೆ ನಮ್ಗೆ ಸೊ ಸೇಮ್ ಟೈಮ್ ಫುಡ್ ಕೊಟ್ಟಿದ್ರಿ, ಲೈಕ್ ಲಿಟರಲಿ ಖುಷಿ ಆಯ್ತು. ಅಂದ್ರೆ ಹೇಳೋದಷ್ಟೆಲ್ಲ ನೀವು ಮೇಂಟೈನ್ ಮಾಡ್ತಾರೆ, ನಮ್ಗೆ ಲಿಟರಲಿ ಖುಷಿ ಮಾಡಿದೇವ್ರಿ. ನನಗ್ ಎಲ್ಲಿ ಹೋದ್ರುನು ಈಗ ಬೇರೆ ಕಡೆ ಎಲ್ಲಾರು ಹೊರಗೆ ಹೋದ್ರು ನೀರೇ ತಂದು ಕೊಡ್ತಾರೆ. ಗೊತ್ತಾಗ್ಬಿಟ್ಟೈತ್ರಿ ಏನ್ ಕುಡಿತಾನೋ ಏನ್ ಕುಡಿಯಂಗಿಲ್ಲ. ಕೆಲವೊಬ್ರಿಗೆ ಫ್ಯಾಮಿಲಿ ಒಳಗೆ ನಮ್ಮ ಕೋ ಬ್ರದರ್ಸ್ ಆತ ಎಲ್ಲ ಹೋದ್ರು ಅದೇ ರೀತಿನ ಆರ್ಡರ್ ಮಾಡ್ತಾರ ಅವರು. ಈಗ ಅದನ್ನ ನಾವು ಒಂದು ಮಾರ್ಗದರ್ಶನ ಇದು ಆಗ್ಬಿಟ್ಟೇವ್ರಿ. ಈಗ ಒಂದ ವೇಟ್ ಇಷ್ಟ 20 kg ಅಷ್ಟು ಕಡಿಮೆ ಆಯ್ತಲ್ಲ, ಹೆಂಗ ಕಾಣಕತ್ತೇವ ಅಂದ್ರೆ ಇವ್ ಅಚೀವ್ಮೆಂಟ್ ಮಾಡ್ಯಾನಂದ್ರೆ ಇವ್ನಂಗ್ ನಾವು ಮಾಡ್ಬೇಕು. ನಮ್ಗೆ ಹೇಳಾರ್ದಂಗ ನಮ್ಮನ್ನ ಫಾಲೋ ಮಾಡ್ತಿರ್ತಾರ ಮಂದಿ. ವೆರಿ ಗುಡ್. ಹಂಗ ಆಗ್ಬಿಡ್ತೈತ್ರಿ. ಸೂಪರ್ ಸೂಪರ್, ಚಲೋ ಆಗಿತ್ರಿ. ಒಟ್ ನಮ್ದೊಂದ್ ಲೈಫ್ ಒಳಗೆ ಟರ್ನಿಂಗ್ ಪಾಯಿಂಟ್ ನಿಮ್ಮ ರೀತಿಯಿಂದ ಸಿಗ್ತದೆ. ನಾವ್ ಎಲ್ಲಾ ಕಡೆ ಹುಡುಕೊಂತ ಆನ್ಲೈನ್ ಒಳಗ ಯೂಟ್ಯೂಬ್ ವಿಡಿಯೋಸ್ ನೋಡುದು, ಆ ಟೈಪ್ ಮಾಡಕ್ ಫ್ಯಾನ್ಸಿ ಡಯಟ್ ಅವೆಲ್ಲ ನಡೆಯಂಗಿಲ್ಲ. ಬಟ್ ಇದು ಮನಿ ಒಳಗನ ಪ್ರಿಪೇರ್ ಮಾಡೋದು ಮತ್ತೆ ಯಾವ್ದೇ ರೀತಿಯಿಂದ ಕಾಸ್ಟ್ ಅಂದ್ರೆ ನಾವು ಹೊರಗೆ ತಿನ್ನೋದು ಇದು ಮಾಡೋದು
ಕಾಸ್ಟ್ ಎಫೆಕ್ಟಿವ್ನ ಐತಿ. ಒಂದ್ 3 ತಿಂಗಳ ನಾವ್ ಒಂದ್ ಸ್ವಲ್ಪ ಅದ್ರೊಳಗ ಇನ್ವಾಲ್ವ್ಮೆಂಟ್ ತೋರಿಸ್ಬಿಟ್ರೆ ಲೈಫ್ ಲಾಂಗ್ ನಾವ್ ಆರಾಮ್ ಇರ್ತೀವಿ. ಎಸ್ ಯಾವುದೇ ಎಕ್ಸಾಕ್ಟ್ಲಿ. ರೀತಿಯಿಂದ ಅಸಿಡಿಟಿ ಭಾಳ ಇತ್ತು ನನಗ. ಚಾ ಕುಡುದಿಂದ ಅಸಿಡಿಟಿ Okay. ಭಾಳ ಅಂದ್ರ ಭಾಳ ಇತ್ತು. ಏನು ಇಲ್ಲ, ಈಗ ಹೆಲ್ದಿ ಅದೇನ್ರಿ. ಎಲ್ಲ ಹಿಂದಿ ಇದ್ರಿ. ಮತ್ತ್ ಅಲರ್ಜೀಸ್ ಏನು ಸಣ್ಣ ಪುಟ್ಟ ಅಲರ್ಜಿನೂ ಇದ್ವು. ಹಾ ಕೆಮ್ಮುದಾಗ್ಲಿ, ಹಾ ಒಂದ್ ಸ್ವಲ್ಪ ಸ್ಕಿನ್ ಇಚ್ಚಿಂಗ್ ಆಗ್ಲಿ, ಏನೂ ಇಲ್ಲ, ನಥಿಂಗ್. ವೆರಿ ಗುಡ್ ಲೈಫ್. ಯಾ ಆಕ್ಚುಲಿ ನೀವು ಫಸ್ಟ್ ಟೈಮ್ ನಮ್ಮ ಇಲ್ಲಿ ಆಫೀಸಿಗೆ ಬಂದಾಗ ಲಿಟರಲಿ ಬಹಳ ನೀವು ಟೈರ್ಡ್ ಆಗಿ ಹೋಗ್ಬಿಟ್ಟಿದ್ರಿ ಮೇಲೆ ಹತ್ತು ಬರೋ ಅಷ್ಟೊತ್ತಿಗಿನ. ಹಾ, ಅದು ದಮ್ ಹತ್ತಿತ್ರಿ, ಹತ್ತದ್ ಹೇಳಿದ್ದು. ಎಸ್ ಯಾ ಈಗ ಈಗೆಲ್ಲ ಮತ್ ಬ್ಯಾಕ್ ಪೇನ್ ಇತ್ತಲ್ಲ, ನನಗ್ ಬ್ಯಾಕ್ ಪೇನ್ ಅನ್ನು ಕಡಿಮೆ ಆಗೈತೆ. ಅಂದ್ರೆ ವೇಟ್ ಹೆಚ್ಚಿಗೆ ಆದ್ರೆ ಆಟೋಮೆಟಿಕ್ಲಿ ಮೊಣಕಾಲ್ ಮೇಲೆ ಮತ್ತೆ ಬೆನ್ ಮೇಲೆ ಮೂಳೆ ಮೇಲೆ ಸ್ಟ್ರೆಸ್ ಆಗೇ ಆಗ್ತೈತಿ. ಕರೆಕ್ಟ್. ಮತ್ ಮೈಂಡ್ ಕೂಲ್ ಇರೋದು ಹೆಂಗ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ರತಿಯೊಂದನ್ನು ನಮ್ ಲೈಫ್ ಒಳಗ್ ನೀವು ಹೇಳಿದ್ದನ್ನೆಲ್ಲ ಅಳವಡಿಸ್ಕೊಂತ ಒಂದು ಗುರುವಿನ ಸ್ಥಾನದೊಳಗೆ ಇದ್ದೀರಿ. ಎಸ್ ಥ್ಯಾಂಕ್ ಯು ಪೃಥ್ವಿ ಅವರೇ, ಸರ್. ತುಂಬಾ ಧನ್ಯವಾದ. ನಿಮ್ಮ ಒಂದು ಟೈಮ್ ಕೊಟ್ಟು ಇವತ್ತು ಎಲ್ಲರಿಗೂ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಕ್ಕೆ. ಸೊ ಈ ಒಂದು ನಿಮ್ಮ ವರ್ಡ್ಸ್ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ, ಡಿಸಿಷನ್ ತಗೊಳಕ್ಕೆ ಹೆಲ್ಪ್ ಆಗುತ್ತೆ. ಅವರು ಕೂಡ ತಮ್ಮ ಹೆಲ್ದಿ ಜರ್ನಿ ಸ್ಟಾರ್ಟ್ ಮಾಡ್ಕೋಬಹುದು ನಮ್ಮ ಜೊತೆ. ತುಂಬಾ ಥ್ಯಾಂಕ್ ಯು. ಆಗ್ಬೇಕು ಸರ್, ಎಲ್ಲರಿಗೂ ನೀವು ಇಷ್ಟು ಚೀಪ್ ಒಳಗ್ ಮಾಡ್ಕೊಡತ್ತೀರಿ. ನೀವು ಕೊಟ್ಟಿದಂತ ಫೀಸ್ ನಿಮ್ಮ ವರ್ತ್ ಅಲ್ಲ, ಅದು 10ರಷ್ಟು ನಮಗ್ ನೀವು ಜೀವನ ಕೊಟ್ಟಂಗ್ರಿ. ಎಸ್ ಥ್ಯಾಂಕ್ ಯು. ಹೆಲ್ತ್ ಬಗ್ಗೆ ಯಾರು ಇಷ್ಟು ಹೇಳ್ಕೊಡಂಗಿಲ್ಲ. ಎಸ್ ನಮ್ಮ ಮುಖಾಂತರ ಏನಪ್ಪಾ ಅಂದ್ರೆ ಏನೋ ಒಂದ್ ಡಯಟ್ ಚಾರ್ಟ್ ಕೊಟ್ಟು ಸುಮ್ ಕುಂದ್ರು ಎಷ್ಟು ಮಂದಿ ಅದಾರಿ. ಹೌದು, ನಿಜ. ನೀವು ಎವ್ರಿಥಿಂಗ್, ಎವ್ರಿ ಡೇ, ಎವ್ರಿ ಮೂಮೆಂಟ್ ಅದನ್ನ ಫಾಲೋ ಅಪ್ ಮಾಡ್ತಿರಲ್ಲ, ಗ್ರೇಟ್ ರೀ ಅದು. ಗ್ರೇಟ್. ಎಸ್ ಥ್ಯಾಂಕ್ ಯು ಪೃಥ್ವಿ ಅವರೇ, ತುಂಬಾ ಧನ್ಯವಾದ. ಲಾಂಜಿಟಿವಿಟಿ ಒಳಗೂ ನೀವು ನಮ್ಗೆ ರೆಫರ್ ಮಾಡಿರಿ. Yeah, 100% ನಾನು ಇನ್ವಾಲ್ವ್ಮೆಂಟ್ ಇರ್ತೈತೆ ಸರ್. ಆ ಪ್ರೊಸೆಸ್ ಅಲ್ಲಿ ಇದೀರಾ ಆಲ್ರೆಡಿ. ನಿಮಗೆ ನಾನು ಈಗ ಹೊಸದು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದಿವಸ ಲಾಂಜಿವಿಟಿ ಇದ್ರ ಬಗ್ಗೆ ಆಗುತ್ತೆ. ಲೈಫ್ ಲಾಂಗ್ ದೀರ್ಘಾಯುಷ್ಯದ ಇಟ್ಕೊಂಡು ಹೆಂಗಿರ್ಬೇಕು, ನಾವು 100 years ವಿತೌಟ್ ಎನಿ ಡಿಸೀಸ್ ಹೆಂಗ್ ಬದುಕಬೇಕು ಅನ್ನೋದು ಕೂಡ ಲೈಕ್ ಒಂದು ನೀವು ಮಾದರಿ ಆಗ್ತೀರ ಅದರಲ್ಲಿ. ಓಕೆ, ಥ್ಯಾಂಕ್ ಯು. ಯಾ ಗ್ರೇಟ್ ಸರ್. 100% ಮಾಡೋಣ. ಎಸ್ ಸರ್, ಥ್ಯಾಂಕ್ ಯು. ಓಕೆ. ಯಾ ಸೊ ನೋಡಿದ್ರಲ್ಲ, ಲೈಕ್ ನಿಮಗೆ ನಾನು 1 month ಇದ್ದರದು ಅವ್ರ ಎಕ್ಸ್ಪೀರಿಯನ್ಸ್ ಮಾತಾಡ್ಸಿದೆ. ಸೊ 6 months ಅದರದಾಯ್ತು, ಮುಗಿದು 1 year ಆಗಿದ್ದರದು ನಿಮ್ ಮಾತಾಡ್ಸಿದೆ. ಅಂದ್ರೆ ಲೈಕ್ ಏನಪ್ಪಾ ಅಂದ್ರೆ ಯಾಕೆ ಇವ್ರನ್ನ ಇಲ್ಲಿ ಹೇಳ್ತೀನಿ ಅಂದ್ರೆ, ಲೈಕ್ ಪ್ರೊಸೆಸ್ ಹೆಂಗಿರುತ್ತೆ, ಮುಗಿದ್ಮೇಲೆ ಹೆಂಗ್ ಮೇಂಟೈನ್ ಮಾಡಬೇಕು, ಸೊ ಯಾವ ತರ ನಾವು ಲೈಫ್ ಲಾಂಗ್ ಹೆಲ್ದಿ ಇರಬೇಕು. ನಾವು ನಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ ವಾವ್ ಲಾಂಜಿವಿಟಿ ಅಂದ್ರೆ 100 years ಯಾವ ತರ ಹೆಲ್ದಿ ಇರಬೇಕು ಅಂತೇಳಿ. ಓಕೆ, ಸೊ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಸೊ ನೀವು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಮೆಸೇಜ್ ಮಾಡಿ ಕಳಿಸಿ. ಓಕೆ, ರೈಟ್, ಫೈನ್ ಸರ್. ಓಕೆ, ಸೊ ಏನಾದರೂ ನಿಮ್ಗೆ ಡೌಟ್ ಇದ್ರು ಕೂಡ ನೀವು ಹ್ಯಾಂಡ್ ರೈಸ್ ಮಾಡಿ, ನಾನು ನಿಮಗೆ ಲೈಕ್ ಮಾತಾಡಿಸ್ತೀನಿ. ಓಕೆ, ಏನಾದರೂ ನಿಮ್ಗೆ ಡೌಟ್ ಇದ್ರೆ ಡೈರೆಕ್ಟಾಗಿ ಕೇಳ್ಬೋದು. ಓಕೆ, ಸೊ ಫೈನ್. ಸರ್ ಒಂದು ಜನ ಲೈಕ್ ಹಾಕಿದ್ದಾರೆ, ಸರ್ ಕೋಚಿಂಗ್ ಚಾರ್ಜಸ್ ಎಷ್ಟು, ಸರ್ PCOD ರಿವರ್ಸ್ ಆಗತ್ತಾ, ಸರ್ ನಾನು 34 kg ವೇಟ್ ಲಾಸ್ ಮಾಡಬೇಕು. ಯಾ ಸೊ ನೋಡಿ, ಸಾಕಷ್ಟು ಜನ ಲೈಕ್ ಇಲ್ಲಿ ನಂಗೆ ಮೆಸೇಜ್ ಮಾಡಿದ್ದಾರೆ. ಯಾ ಸರಿ, ನಾನು ನಿಮ್ದು ಲೈಕ್ ನೋಡಿ 100% PCOD ರಿವರ್ಷನ್ ಆಗುತ್ತೆ. ಸೊ ಈಗ PCOD ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್, ಹಾರ್ಮೋನ್ ಕರೆಕ್ಷನ್ ಮಾಡ್ಲಿಕ್ಕೆ ನಮ್ಗೆ ಪಾಸಿಬಲ್ ಇದೆ. ಸೊ 34 kg ಇದೆ, ಲೈಕ್ ನೋಡಿ 21 kg ಲಾಸ್ ಮಾಡ್ಕೊಂಡಿದ್ದಾರೆ, 30 kg 40 kg ಲಾಸ್ ಮಾಡಿದ್ದಾರೆ. ಲೈಕ್ ಓನ್ಲಿ ಥಿಂಗ್ ನಮ್ಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ, ಅವ್ರು ಆಗ್ಲೇ ಮೃತ್ಯುಂಜಯ ಅವರು ಹೇಳಿದ್ರು ಲೈಕ್ ಸರ್ ಗೈಡೆನ್ಸ್ ಇವತ್ತು ನಾವು ಸಾಕಷ್ಟು ಜನ ಡೈಟ್ ಪ್ಲಾನ್ ಕೊಡ್ತಾರೆ. ಬಟ್ ಇಲ್ಲಿ ನಿಮಗೆ ಪ್ರತಿ ದಿವಸ ನಿಮಗೆ ನಾವು ಇಲ್ಲಿ ಫಾಲೋ ಅಪ್ ಮಾಡೋದ್ರಿಂದ ಓಕೆ ನಾನು ಬಿಡಬಾರ್ದು, ನಾನು ಮಾಡಬೇಕು, ಎಲ್ಲೇ ಹೋದ್ರೆ ಏನು ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಸೊ ನೀವು ಫಂಕ್ಷನ್ಗೆ ಹೋಗ್ಲಿ, ಯಾವುದೋ ಟ್ರಿಪ್ಪಿಗೆ ಹೋಗ್ಲಿ, ಅಥವಾ ಮನೇಲಿ ಏನೋ ಪ್ರಾಬ್ಲಮ್ ಬರಲಿ, ಯಾವ ತರ ಸರಿ ಮಾಡ್ಕೋಬೇಕು, ಹೇಗಿರಬೇಕು ಅನ್ನೋದು ನಿಮಗೆಲ್ಲ ಇಂಡಿವಿಜುವಲ್ ಆಗಿ ಗೈಡ್ ಮಾಡ್ತೀವಿ. ಅವಾಗ ನಾವು ರೈಟ್ ಪ್ರೊಸೆಸ್ ಅಲ್ಲಿ ಹೋಗ್ಲಿಕ್ಕೆ, ಒಂದು ರೈಟ್ ಟ್ರ್ಯಾಕ್ ಅಲ್ಲಿ ಹೋಗಿ ವೇಟ್ ಲಾಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಓಕೆನಾ, ಸರಿ. ಸೊ ಸಾಕಷ್ಟು ಜನ ಸರ್ ತಮ್ಮ ಕೋಚಿಂಗ್ ಚಾರ್ಜಸ್ ಎಷ್ಟೊಂದು ಕೂಡ ನಾವು ಮೆಸೇಜ್ ಮಾಡಿದ್ದಾರೆ. ಲೈಕ್ ಅದನ್ನು ಕೂಡ ನಾನು ನಿಮ್ಗೆ ಇಲ್ಲಿ ಶೇರ್ ಮಾಡ್ತೀನಿ. ಜಸ್ಟ್ ಅ ಸೆಕೆಂಡ್. ಸೊ ಟೈಮ್ ಕಡಿಮೆ ಇರೋದ್ರಿಂದ ಇವನ್ ಇನ್ನೂ ಸಾಕಷ್ಟು ಜನ ಲೈಕ್ ಇಲ್ಲಿ ನಮಗೆ ನಾನು ನಿಮಗೆ ಆ ವಿಡಿಯೋ ಶೇರ್ ಮಾಡ್ತೀನಿ ಅವ್ರದ್ದು. ಲೈಕ್ ನಿಮ್ಗೆ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಎಷ್ಟೊಂದು ನಾವು ಹೆಲ್ದಿ ಆಗ್ಬೋದು ಅಂತೇಳಿ. ಓಕೆ, ಇವತ್ತು ನೀವು ನಮ್ಮ ನಂಬರ್ ಸೇವ್ ಮಾಡ್ಕೊಂಡಿದ್ರೆ ಸೊ ನೀವು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಪ್ರತಿ ದಿವಸ ಕೂಡ ನಾವು ಪ್ರತಿ ಕ್ಲೈಂಟ್ಸ್ ನಾವು ಅಪ್ಡೇಟ್ ಹಾಕ್ತಾ ಇರ್ತೀವಿ. ಸೊ ಯಾಕಂದ್ರೆ ನಾವು ನಮಗೆ ಎಲ್ಲಿ ಇದು ರೈಟಾ ರಾಂಗಾ ಸಾಕಷ್ಟು ಡೌಟ್ಸ್ ಇರುತ್ತೆ. ಯಾಕಂದ್ರೆ ಪರಿಚಯ ಇರಲ್ಲ, ಯಾರ್ದು ಪರಿಚಯ ಮುಖಾಂತರ ಬಂದಿರ್ತೀವಿ. ಸೊ ಲೈಕ್ ಈ ಆನ್ಲೈನ್ ಅಂದಾಗ ಬಹಳ ಸಾಕಷ್ಟು ಜನ, ಬಟ್ ಇಲ್ಲೇನಪ್ಪಾ ಅಂದ್ರೆ ಯಾರ ಕಡೆ ನೀವು ಒಂದು ಸಲ ಪೂರ್ತಿ ಸೈನ್ಸ್ ತಿಳ್ಕೊಂಡು ನಮ್ಮಲ್ಲಿ ಜಾಯ್ನ್ ಆಗೋವರೆಗೂ, ನಮ್ಮ ಕೋರ್ಸ್ ಬೇಕು, ನಮ್ಮ ಕೋಚಿಂಗ್ ಬೇಕು ಅನ್ನೋರಿಗೂ ನಾವು ಯಾರಿಗೂ ಕೂಡ ಒತ್ತಾಯ ಮಾಡಲ್ಲ. ಓಕೆ, ಫೈನ್, ರೈಟ್. ಸೊ ಏನಪ್ಪಾ ಕೋಚಿಂಗ್ ಚಾರ್ಜಸ್, ಲೈಕ್ ಇಲ್ಲಿ ನಾವು ಪರ್ಸನಲೈಸ್ಡ್ ಡೈಟ್ ಪ್ಲಾನ್ ಕೊಡ್ತೀವಿ. ಸೊ ಈಗ ಇದನ್ನ ಹೊರಗಡೆ ತೊಗೊಳಕ್ ಹೋದ್ರೆ ಮಿನಿಮಮ್ 3 ರಿಂದ 5 ಸಾವಿರ ರೂಪಾಯಿ ನಿಮಗೆ ಚಾರ್ಜಸ್ ಆಗುತ್ತೆ. ಅದಾದ್ಮೇಲೆ ಎವ್ರಿಡೇ ವರ್ಕೌಟ್ಸ್, ಅದು ಕೂಡ ಯಾವಾಗ ಮಾಡಬೇಕು, ಹೇಗೆ ಮಾಡ್ಬೇಕು, ಆಗಲೇ ಗಂಗಾ ಮೇಡಮ್ ಹೇಳ್ತಾ ಇದ್ರು. ಸೊ ಲೈಕ್ ರೈಟ್ ವೇದಲ್ಲಿ ಯಾವತ್ತೂ ಅವ್ರು ಜಿಮ್ ಆಗಲಿ ಎಲ್ಲಿ ಹೋಗಿಲ್ಲ, ಅಂತದ್ದು ಮನೇಲೆ ಯಾವ ತರ ಎಕ್ಸರ್ಸೈಸ್ ಮಾಡಿಬಿಟ್ಟು ಸೊ ಹೆಲ್ದಿ ವೇಟ್ ಲಾಸ್ ಮಾಡ್ಕೊಂಡ್ರು.
ಸೊ ಎವ್ರಿ ವೀಕ್ ಒಂದು ಫಾಲೋ ಅಪ್, ಲೈಕ್ ಯಾವ ತರ ಹ್ಯಾಬಿಟ್ಸ್ ನ ಇದು ಮಾಡ್ಕೋಬೇಕು, ಸೊ ಹೆಲ್ದಿ ಟಿಪ್ಸ್ ಹೇಳ್ತೀವಿ, ಸೊ ಬಾಡಿ ಡಿಟಾಕ್ಸ್ ಕ್ಲೀನಿಂಗ್ ಪ್ರೊಸೆಸ್ ಯಾವ ತರ ಮಾಡ್ಕೋಬೇಕು, ಅಂಡ್ ಸ್ಪೆಷಲ್ ಕನ್ಸಲ್ಟೇಷನ್ಸ್ ಇರುತ್ತೆ. ಆಮೇಲೆ ಪರ್ಸನಲೈಸ್ಡ್ ಕೋಚಿಂಗ್ ಆಗಲೇ ಹೇಳಿದ್ರು, ಲೈಕ್ ಡೈಟಿಷಿಯನ್ ನಿಮ್ದು ಬಂದಿಲ್ಲ ಅಂದ್ರೆ ಮೇಡಮ್ ಪ್ಲೇಟ್ ಕಳಿಸಿ, ಅಥವಾ ವೇಟ್ ಅಪ್ಡೇಟ್ ಆಗಿಲ್ಲ ಏನ್ ಮಾಡ್ತಾ ಇದ್ದಾರೆ, ಲೈಕ್ ಎವ್ರಿಡೇ ನಿಮ್ಮ ಮೂವ್ಮೆಂಟ್ ನ ನಾವು ಇದು ಮಾಡ್ತಾ ಇರ್ತೀವಿ, ಆ ಪ್ರಕಾರ ಮಾಡ್ಕೊಂಡು ಗೈಡ್ ಮಾಡ್ತೀವಿ. ಸೊ ಈ ತರ ನೀವು ಇಂಡಿವಿಜುವಲ್ ಆಗಿ ಎಲ್ಲ ತಗೊಳ್ತಾ ಹೋದ್ರೆ ಇಟ್ ಕಾಸ್ಟ್ ನಿಯರ್ಲಿ 52,000 rupees, ಇನ್ಕ್ಲೂಡಿಂಗ್ GST ಹೋದ್ರೆ ನಿಯರ್ಲಿ 55,000 ಹೋಗುತ್ತೆ ಅಂತ. ಇವತ್ತು ನಿಮಗೆ ಇಲ್ಲಿ ಸೊ 1 monthಗೆ ಕಾಸ್ಟ್ ಎಷ್ಟಾಗುತ್ತೆ, 13,000 ಆಗುತ್ತೆ. ಸರ್ 13,000 ಭಾಳ ಆಯ್ತು, ಅವ್ರು ಯಾರೋ ಹೇಳಿದ್ರು ಎಷ್ಟು ಕಡಿಮೆ ಅಂತೇಳಿ. ನೋ, ಇದು ನೀವೇನಪ್ಪ ಅಂದ್ರೆ ನಾವು ಕೊಡೋ ಸರ್ವಿಸ್ ಹೇಳ್ತಾ ಇದ್ದೀನಿ, ಬಟ್ ನೀವು ಪೇ ಮಾಡೋದಲ್ಲ, ನಾವು ಕೊಡೋ ಸರ್ವಿಸ್ ಇಷ್ಟ ಆಗುತ್ತೆ. ಪರ್ ಮಂತ್ 13,000 rupees ವರ್ತ್ ಸರ್ವಿಸ್ ನಿಮ್ಗೆ ಕೊಡ್ತೀವಿ. ಸೊ ನಾವೊಂದು ಗೋಲ್ ಇಟ್ಕೊಂಡು ವರ್ಕ್ ಮಾಡ್ತೀವಿ, ಏನಪ್ಪಾ ಅಂದ್ರೆ ಅದೇ ಮಿಷನ್ ಫಿಟ್ ಇಂಡಿಯಾ ಅಂತೇಳಿ. ಅಂದ್ರೆ 1 ಕೋಟಿ ಜನಕ್ಕೆ ಹೆಲ್ಪ್ ಮಾಡ್ಬೇಕು 2030 ಅಂದ್ರೆ. ಓಕೆ, ಸೊ ಏನಪ್ಪಾ ಅಂತಂದ್ರೆ ನಾವು ಬಹಳ ಜನಕ್ಕೆ ಹೆಲ್ಪ್ ಮಾಡ್ಬೇಕಂತ ನಮಗೂ ಆಸೆ ಇದೆ, ಬಟ್ ಆದ್ರೆ ಏನಪ್ಪಾ ಅಂದ್ರೆ ರೈಟ್ ಪೀಪಲ್ಗೆ ಮಾತ್ರ ಹೆಲ್ಪ್ ಮಾಡಬೇಕು. ಯಾರು ಇಂಟ್ರೆಸ್ಟ್ ಇದ್ದೀರಾ, ಯಾರು ಆಗ್ಲೇ ಹೇಳಿದ್ರಿ, ಇವತ್ತು ನಾವು ಸಾಕಷ್ಟು ಜನಕ್ಕೆ ಇದನ್ನ ಕಳಿಸಿದೀವಿ. ಇವತ್ತು ಇಲ್ಲಿ ನೀವು ಅಟೆಂಡ್ ಆಗಿದ್ದೀರಾ ಅಂತಂದ್ರೆ ನೀವು ರಿಯಲಿ ಹೆಲ್ತ್ ಬಗ್ಗೆ ಸೀರಿಯಸ್ ಇದ್ದೀರಾ ಅಂತ ಹೇಳಿ. ಸೊ ಅವ್ರಿಗೆ ಲೈಕ್ ಫಸ್ಟ್ 10 ಪೀಪಲ್ಗೆ ನಾವು 3 monthsಗೆ 13,650 ಪ್ಯಾಕೇಜಸ್ ಇದೆ. ಅದೇ ತರ 6 months ಬೇಕಂದ್ರೆ 18,900 ಇದೆ. ಸೊ 1 year ಪ್ಯಾಕೇಜ್ ಬೇಕಂದ್ರೆ 24,999 ಇದೆ. ಸೊ ಇದರಲ್ಲಿ ಏನೇ ಡೀಟೇಲ್ಸ್ ಬರುತ್ತೆ, ಏನ್ ಬರುತ್ತೆ, ಇನ್ನೂ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ನಾವು ಇಂಡಿವಿಜುವಲ್ ಆಗಿ ಮಾತಾಡಬಹುದು. ಓಕೆ, ಫೈನ್. ಸೊ ಹಾಗಾದ್ರೆ ಸರ್ ನೆಕ್ಸ್ಟ್ ಏನ್ ಮಾಡ್ಬೇಕು? ವೆರಿ ಸಿಂಪಲ್. ಈ ಸೆಷನ್ ಮುಗಿದ ತಕ್ಷಣ ನಮಗೆ ನನ್ನ ನಂಬರ್ದ ನಿಮಗೆ ಏನ್ ಲಿಂಕ್ ಎಲ್ಲ ಮೆಸೇಜ್ ಬಂದಿದೆ, ಅಲ್ಲಿ ನೀವು ಬ್ಲಡ್ ಟೆಸ್ಟ್ ಅಂತೇಳಿ ಮೆಸೇಜ್ ಮಾಡಿ. ಸೊ ನೀವು ಬ್ಲಡ್ ಟೆಸ್ಟ್ ಅಂತೇಳಿ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಸೊ ಯಾವ ಬ್ಲಡ್ ಟೆಸ್ಟ್ ಮಾಡ್ಕೋಬೇಕಂತ ಕಳಿಸ್ತೀವಿ. ಇವನ್ ನಿಮ್ಮ ಊರಲ್ಲಿ ಇಲ್ಲ ಅಂದ್ರೆ ಏನ್ ಮಾಡ್ಕೋಬೇಕು, ಯಾವ ತರ ಮಾಡ್ಬೇಕಂತ ನಿಮ್ಗೆ ಗೈಡ್ ಮಾಡ್ತೀವಿ. ಓಕೆ, ಬ್ಲಡ್ ಟೆಸ್ಟ್ ಆದ್ಮೇಲೆ ನಿಮ್ಗೊಂದು ಪ್ರೀ ಕನ್ಸಲ್ಟೇಷನ್ ಅಂತ ಇರುತ್ತೆ, ಏನೇನು ರೆಡಿ ಆಗ್ಬೇಕು ಅಂತ ಹೇಳ್ತೀವಿ. ಅದಾದ್ಮೇಲೆ ನಿಮಗೆ ನಾವು ಇಲ್ಲಿ ಜಾಯ್ನ್ ಆದವ್ರಿಗೆ ಲೈಕ್ ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ ನಾನು. ಸೊ ಫ್ರೀ ಕನ್ಸಲ್ಟೇಷನ್ ಆದ್ಮೇಲೆ ನಿಮಗೆ ಇಷ್ಟ ಆಯ್ತು, ಓಕೆ ಸರ್ ನನಗೂ ಬೇಕು ಅಂತಾದ್ರೆ ನೀವು ನಮ್ಮಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ನಿಮ್ಮ ವೇಟ್ ಲಾಸ್ ಜರ್ನಿ ನಮ್ಮ ಜೊತೆ ಶುರು ಮಾಡ್ಕೋಬಹುದು. ಓಕೆ, ಇದು ಟೋಟಲ್ 90 days ಪ್ರೋಗ್ರಾಮ್, 180 days ಪ್ರೋಗ್ರಾಮ್, ಅದೇ ತರ 365 days ಪ್ರೋಗ್ರಾಮ್, ಡಿಫ್ರೆಂಟ್ ಪ್ರೋಗ್ರಾಮ್ ಇದೆ. ನಿಮಗೆ ಯಾವ ಸೂಟ್ ಆಗೋದು ಅಂತ ತಗೋಬಹುದು ನಾವು. ಓಕೆ, ಈ ತರ ಮಾಡ್ಕೊಂಡಾಗ ನಾವು ರೈಟ್ ವೇದಲ್ಲಿ ಫಾಲೋ ಮಾಡ್ಬಿಟ್ಟು ಹೆಲ್ದಿ ವೇಟ್ ಲಾಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಇವನ್ ನಾನು ಆಗ್ಲೇ ಮೇಡಮ್ ಹೇಳಿದ್ರು ಮೇಂಟೆನೆನ್ಸ್ ಮಾಡಿದ್ರು ಕೂಡ ಅಲ್ಲೇ ಇದೇನೆ, 1/2 kg 1 kg ಅಲ್ಲೇ ಇದ್ದೀನಿ ಅಂತೇಳಿ. ಲೈಕ್ ಯಾಕಪ್ಪ ಅಂದ್ರೆ ರೈಟ್ ವೇದಲ್ಲಿ ನಾವು ಫಾಲೋ ಮಾಡಿ ಫುಡ್ ತಗೊಂಡ್ರೆ 100% ಹೆಲ್ದಿ ವೇಟ್ ಲಾಸ್ ಆದ್ಮೇಲೆ ಕೂಡ ಹೇಗೆ ನಾವು ಹೆಲ್ದಿ ಇರ್ಬೇಕಂತ ನಾವು ನಿಮ್ಗೆ ಗೈಡ್ ಮಾಡ್ತೀವಿ. ಇದು ಯಾವುದು ಶಾರ್ಟ್ ಕಟ್ ಅಲ್ಲ, ಊಟ ಬಿಡೋ ಪ್ರೋಗ್ರಾಮ್ ಅಲ್ಲ, ಊಟ ಬಿಟ್ಟು ಶೇಕ್ ಬಿಡೋ ಪ್ರೋಗ್ರಾಮ್ ಅಲ್ಲ. ಸೊ ರೈಟ್ ವೇದಲ್ಲಿ, ಸೈಂಟಿಫಿಕ್ ವೇದಲ್ಲಿ ಯಾಕೆ ವೇಟ್ ಗೇನ್ ಆಗಿದೆ, ಏನ್ ಮಾಡಿದ್ರೆ ವೇಟ್ ಲಾಸ್ ಆಗುತ್ತೆ, ವೇಟ್ ಲಾಸ್ ಆದ್ಮೇಲೆ ಹೆಂಗ್ ಮೇಂಟೈನ್ ಮಾಡಬೇಕು, ನಮ್ಮ ಬ್ಲಡ್ ರಿಪೋರ್ಟ್ಸ್ ಅಲ್ಲಿ ಏನೇನು ಕರೆಕ್ಷನ್ಸ್ ಇದೆ, ಏನಾಗಬೇಕು, ಯಾವ ತರ. ಎಷ್ಟೋ ಜನ ನಮ್ಮ ಕಡೆ ಬರ್ತಾರೆ, ಲೈಕ್ ಸರ್ ನಂಗೆ ಡಯಾಬಿಟಿಕ್ ಆಗ್ಬಿಟ್ಟಿದೆ, ಸೊ ಜಸ್ಟ್ BP ಸ್ಟಾರ್ಟ್ ಆಗಿದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ. ಸೊ ನೋಡಿದ್ರಲ್ಲ, ಇವೆಲ್ಲದರಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ವಾವ್ ಲೈಫ್ ಆಲ್ವೇಸ್ ಹೆಲ್ದಿ ಲೈಫ್. ಅದಕ್ಕೆ ನಾವೀಗ ಹೊಸದು ಏನಪ್ಪಾ ಅಂದ್ರೆ ಸಾಕಷ್ಟು ಜನ ಸರ್ ನಮಗೆ ಕಂಟಿನ್ಯೂಸ್ ಲೈಫ್ ಇದು ಸಪೋರ್ಟ್ ಬೇಕು, ನಾವು ಯಾವಾಗ್ಲೂ ಹೆಲ್ದಿ ಆಗಿರ್ಬೇಕು ಅಂತ ಹೇಳಿ. ಲೈಕ್ ಮೃತ್ಯುಂಜಯ ಸರ್ ವಾವ್ ಲಾಂಜಿವಿಟಿ ಅಂದ್ರೆ ನಮಗೆ ದೀರ್ಘಾಯುಷ್ಯ ಅಂತಂದ್ರೆ 100 years ಯಾವ ತರ ಹೆಲ್ದಿ ಇರ್ಬೇಕಂತ ನಾವು ಗೈಡ್ ಮಾಡ್ತೀವಿ. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ರೀಸೆಂಟ್ ಆಗಿ. ನಾವು ಇವನ್ ವಾವ್ ಲಾಂಜಿವಿಟಿ ಹಬ್ ಅಂತೇಳಿ ತಿರುಪತಿಯಲ್ಲಿ ಲಾಂಚ್ ಕೂಡ ಮಾಡಾಗಿದೆ ಆಲ್ರೆಡಿ. ಓಕೆ, ಅದನ್ನ ನಾವಿಲ್ಲಿ ಇವತ್ತು ಎಲ್ಲರಿಗೂ ನಾವು ಇದನ್ನ ಮುಟ್ಟೋ ಹಾಗೆ ಮಾಡ್ಬೇಕು ಅನ್ನೋದೇ ಇದನ್ನ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ನಾವು ಓನ್ಲಿ ಲಿಮಿಟೆಡ್ ಪೀಪಲ್ ಮಾತ್ರ ತಗೊಂತಾ ಇದೀವಿ ವಾವ್ ಲಾಂಜಿವಿಟಿಲಿ. ಬಟ್ ಫಸ್ಟ್ ನೀವು ಈ 3 months ಪ್ರೋಗ್ರಾಮ್ ಅಲ್ಲಿ ತಗೊಂಡು ನೀವು ಹೆಲ್ದಿ ಆಗಿ ಸರ್ ನಮಗೂ ಕೂಡ ಬೇಕಂದಾಗ ನಿಮಗೆ ಅದರ ನೆಕ್ಸ್ಟ್ ಲೆವೆಲ್ ಕೂಡ ಏನ್ ಮಾಡ್ಬೇಕಂತ ಹೇಳ್ತೀವಿ. ಓಕೆನಾ? ಸೊ ಫೈನ್. ಸೊ ಟೇಕ್ ಎ ರೈಟ್ ಡಿಸಿಷನ್ ತಗೊಳ್ಳಿ. ಏನಾದ್ರು ಡೌಟ್ಸ್ ಇದ್ರೆ ನಮ್ಮ ಜೊತೆ ಪರ್ಸನಲ್ ಆಗಿ ಮಾತಾಡ್ಕೊಂಡು ಕೌನ್ಸಿಲಿಂಗ್ ತಗೊಂಡ್ಮೇಲೆ ನಿಮ್ಮೆಲ್ಲ ಡೌಟ್ಸ್ ಕ್ಲಿಯರ್ ಆದ್ಮೇಲೆ ನೀವು ನಿಮ್ಮ ವೇಟ್ ಲಾಸ್ ಜರ್ನಿ ನಮ್ಮ ಜೊತೆ ಶುರು ಮಾಡ್ಕೋಬಹುದು. ಓಕೆನಾ? ಸರಿ, ಹಾಗಾದ್ರೆ ಸೊ ಇದು ನನ್ನ ನಂಬರ್. ಆಲ್ರೆಡಿ ನಿಮಗೆ ಮೆಸೇಜ್ ಬಂದಿರುತ್ತೆ. ಇನ್ ಕೇಸ್ ಇಲ್ಲ ಅಂದ್ರೂ ಕೂಡ ಈ ನಂಬರ್ನ ಸ್ಕ್ರೀನ್ಶಾಟ್ ತಕೊಳ್ಳಿ. ಓಕೆ, ತಕೊಂಡು ಲೈಕ್ ನೆಕ್ಸ್ಟ್ ನೀವು ಸೊ ಏನಾದ್ರು ಡೌಟ್ಸ್ ಇದ್ರೆ ಮಾತಾಡ್ಬಿಟ್ಟು ಡಿಸಿಷನ್ ತಗೋಬಹುದು. ಓಕೆ, ಫೈನ್. ಸರಿನಾಗಾದ್ರೆ ಓಕೆ. ಸೊ ತುಂಬಾ ಧನ್ಯವಾದಗಳು ಇವತ್ತೆಲ್ಲ ಅಟೆಂಡ್ ಆಗಿದ್ದಕ್ಕೆ. ಒಂದು ಪ್ಲಸ್ ಎಡಿಷನ್ ನಾನು ನಿಮಗೆ ಈ ಒಂದು ಅವೇರ್ನೆಸ್ ಮುಖಾಂತರ ಎಷ್ಟು ಹೆಲ್ತ್ ಬಗ್ಗೆ ತಿಳಿಸಿದ್ದೀನಿ ಅನ್ಕೊಂತಾ ಇದ್ದೀನಿ. ಗ್ರೇಟ್. ಸೊ ಹಾಗಾದ್ರೆ ನೀವು ಮತ್ತೆ ನಿಮ್ಮ ಒಂದು ಪರ್ಸನಲ್ ಕನ್ಸಲ್ಟೇಷನ್ ಅಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.